ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಒಲವಿನ ಮಾನ್ವಿತ ಯೂಟ್ಯೂಬ್ ಚಾನೆಲ್. ನೆಲ ನುಡಿ ನಡೆಯ ಸೋಪಾನ, ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ, ಅಗ್ಗದ ಪ್ರಚಾರದಿಂದ ದೂರ, ಸಜ್ಜನಿಕೆಗಂತೂ ತೀರಾ ಹತ್ತಿರ, ಸಂಸ್ಕೃತಿ ಪರ ಸುದ್ದಿಯ ಸಾಕಾರ, ಇದೇ ನಿಮ್ಮ ಮಾನ್ವಿತಾಳ ಆಕಾರ. ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ, ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು, ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು. ಪ್ರಿಯ ವೀಕ್ಷಕರೇ, ಬಹು ನಿರೀಕ್ಷಿತ ಮಂಜುನಾಥ್ ಬರ್ಗಿಯವರ ಸಂದರ್ಶನದ ಮುಂದಿನ ಭಾಗ ಇದೀಗ ಕನ್ನಡ ರಾಜ್ಯೋತ್ಸವದ ಹೊಸ್ತಿಲಲ್ಲಿ ನಿಮ್ಮ ಮಾನ್ವಿತ ಯೂಟ್ಯೂಬ್ ಚಾನೆಲ್ನ ಅಂಗಳದಲ್ಲಿ. ಕರಾವಳಿ ಮುಂಜಾವಿನ ಬಿಂಬ ಪ್ರತಿಬಿಂಬ ಅಂಕಣ ಖ್ಯಾತಿಯ ಶ್ರೀಯುತ NR ಗಜೂರ್ ಅವರ ಮುಕ್ತ ಕಂಠದಲ್ಲಿ ಪಂಚ ಸ್ನಾತಕೋತ್ತರ ಪದವಿಗಳ ಸರದಾರರೆಂತಲೇ ಬಣ್ಣಿತರಾಗಿ ಓದುವುದನ್ನ ನಿಲ್ಲಿಸದೆ ಅಧ್ಯಯನ ಮುಖಿಯಾಗಿರುವ ಅತ್ಯಪರೂಪದ ವ್ಯಕ್ತಿತ್ವದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಸಾಹಿತ್ಯ, ಪರಂಪರೆ, ಇತಿಹಾಸ, ಸಂಸ್ಕೃತಿ ಹಾಗೂ ಸಾಮಾಜಿಕವಾದ ವಿಷಯದ ಕುರಿತಂತೆ ವಿದ್ವತ್ಪೂರ್ಣವಾದ ನಿರರ್ಗಳ ವಾಗ್ವಿಲಾಸದಿಂದ ಶ್ರೋತೃಗಳನ್ನ ನಿಬ್ಬೆರಗುಗೊಳಿಸುವಲ್ಲಿ ವರದ ಶಾರದೆಯನ್ನು ತನ್ನ ನಾಲಿಗೆಯಲ್ಲಿ ನೆಲೆಗೊಳಿಸಿಕೊಂಡವರು. ಕೇವಲ ಉತ್ತರ ಕನ್ನಡಕ್ಕಷ್ಟೇ ಅಲ್ಲ, ಉಡುಪಿ, ಮಂಗಳೂರು, ಮೈಸೂರು, ಬೆಂಗಳೂರು, ಕುಕನೂರು, ಕೊಪ್ಪಳ, ಹರದನಹಳ್ಳಿ, ಹುಬ್ಬಳ್ಳಿ, ಧಾರವಾಡವನ್ನೊಳಗೊಂಡಂತೆ ನಾಡಿನ ಉದ್ದಗಲಕ್ಕೂ ತಮ್ಮ ಪ್ರಖರ ಪಾಂಡಿತ್ಯಪೂರ್ಣ ವಾಕ್ಸುದೆಯನ್ನ ಪ್ರವಹಿಸಿ ಬಹು ಬೇಡಿಕೆಯಾಗಿದ್ದವರು. ಪ್ರತಿ ತರಗತಿಯನ್ನು ಹಬ್ಬವನ್ನಾಗಿಸುತ್ತಾ ಅವರ ಶಿಷ್ಯನಾಗಿದ್ದೇ ಬದುಕಿನ ಬಹುದೊಡ್ಡ ಭಾಗ್ಯವೆಂದುಕೊಂಡ ಅಸಂಖ್ಯ ವಿದ್ಯಾರ್ಥಿಗಳ ರಾಶಿಯನ್ನ ಹೊಂದಿದ ಚಾಮರಾಜನಗರದ MCG ಮಾಸ್ಟ್ರು, ವನ್ನಳ್ಳಿಯ ಗಾಂವ್ಕರ್ ಸರ್, ಬಾಸಗೋಡದ ಹೆಡ್ ಸರ್ ಮತ್ತು ಬರ್ಗಿ ಸರ್, ಯಾನಗಳ್ಳಿ, ನೆಲ್ಲಿಕೇರಿ ಮತ್ತು ಬರ್ಗಿಯ ಮಂಜು ಸರ್, ಮಕ್ಕಳ ಮೆಚ್ಚಿನ ಶ್ರೀಮಾನ್ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಪ್ರೌಢಶಾಲಾ ಅಧ್ಯಾಪಕರಾದರೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅಧ್ಯಾಪಕರಿಗೆ ಅಧ್ಯಾಪಕರಾಗಿದ್ದಲ್ಲದೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಪಾಠ ಮಾಡಿ ಕನ್ನಡ ನಾಡು ಕಂಡ ಅಭಿಜಾತ ಅಧ್ಯಾಪಕರಾಗಿ ಛಾಪು ಮೂಡಿಸಿದವರು. ಹೀಗಾಗಿಯೇ ಪ್ರಶಸ್ತಿಗಾಗಿ ಬೇಡಾಡದಿದ್ದರೂ, ಯಾವ ಅರ್ಜಿ ಪ್ರಸ್ತಾವನೆಯನ್ನು ಸಲ್ಲಿಸದಿದ್ದರೂ ಧಾರವಾಡದ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿಯ ಡಾಕ್ಟರ್ MH ಕಟ್ಟಿಮನಿ ಪ್ರೌಢ ಶಿಕ್ಷಣ ಪ್ರತಿಷ್ಠಾನದ ಪಂಡಿತ್ ಗಲಗಲಿ ಬೆಳಗಾವಿ ವಿಭಾಗದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಶಿಕ್ಷಕರ ಘಟಕದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸ್ಮಾರಕ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿ ಪ್ರಶಸ್ತಿಯನ್ನ ತಂದೊಡ್ಡಿದವರು. ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಮಾತಿನ ಲೋಕದ ಮಹಾಕವಿಯಾಗಿದ್ದಂತೆ ಮೋಹಕ ಬರವಣಿಗೆಯಿಂದಲೂ ಸಾಹಿತ್ಯ ಸರಸ್ವತಿಯ ಕಂಠಾಭರಣವೆನಿಸಿದವರು. ಸಾಗರ ಸಾಮ್ರಾಟದಲ್ಲಿನ ಮಂಜುಮಯ ಅಂಕಣದ ಮೂಲಕ ಅಪಾರ ಓದುಗ ಬಳಗವನ್ನ ಹೊಂದಿದ ಅವರ ಬಿಡಿಯಾದ ಕವಿತೆಗಳು ಮತ್ತು ಲೇಖನಗಳು ಕರಾವಳಿ ಮುಂಜಾವು, ನುಡಿಜೇನು, ಸಂಯುಕ್ತ ಕರ್ನಾಟಕ, ರೇಷ್ಮೆ ನಾಡು, ಅಘನಾಶಿನಿ, ಜನಮಾಧ್ಯಮ, ವಿಜಯಶಾಲಿ, ಶಿಕ್ಷಣ ವಾರ್ತೆ ಹಾಗೂ ಕರ್ಮವೀರದಲ್ಲಿ ಪ್ರಕಟಗೊಂಡಿವೆ. ಒಮ್ಮೆ ಗರತಿಯಾಗಬೇಕು ಎಂಬ ವಿಶಿಷ್ಟ ಶೀರ್ಷಿಕೆಯಲ್ಲಿನ ಕವನ ಸಂಕಲನದ ಮೂಲಕ ಸಾಹಿತ್ಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ ಮಂಜುನಾಥ್ ಬರ್ಗಿಯವರ ನಂಬಿಕೆಯ ನೆಲವೀಡು ನೀಲಗೋಡು, ಕ್ಷೇತ್ರ ಪರಿಚಯ, ಮಾಸ್ಕೇರಿ ಯಾನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಾಸ್ಕೇರಿ MK ನಾಯಕರವರ ಆತ್ಮಕಥನದ ನಿರೂಪಣೆ, ಅಡಿಗೋಣದಂಗಣ, ಅಡಿಗೋಣ ಬೀರಣ್ಣ ಮಾಸ್ತರ್ರ 80ರ ಸಂಕ್ರಮಣದ ಜೀವನ ಕಥನ, ಇಂಗಿತ, ಅವನಿ, ಚಂದ್ರಯಾನ, ಸ್ನೇಹಮುಖಿ, ಅಂಕೋಲಿಗರ ಕವಿತೆಗಳು, ನಿಯತಿ, ಎದೆಯದನಿ, ಗೀತಗೌತಮ, ನೇಸರ ಯಶೋಮುಖಿ, ಶ್ರೀಮಾನ್ಯ, ನೆಲಮುಗಿಲು ಹಾಗೂ ಅಂಕವಲ್ಲಿ ಎಂಬ ಸಂಪಾದಿತ ಕೃತಿಗಳನ್ನೊಳಗೊಂಡಂತೆ ವೈವಿಧ್ಯಮಯವಾದ ಹಾಗೂ ಸೃಜನಶೀಲತೆಯ ಒಟ್ಟು 17 ಹೊತ್ತಿಗೆಗಳು ಈಗಾಗಲೇ ಭುವನೇಶ್ವರಿಯ ಮುಡಿಗೇರಿ ಕ್ಲಾಸ್ ಓದುಗರ ಮೆಚ್ಚುಗೆಗೆ ಪಾತ್ರವಾಗಿವೆ. ನಾಡವರ ತಿರುಪತಿ, ಯಕ್ಷಗಾನ ಪಾತ್ರಪೀಠಿಕೆ, ಮಾಹಿತಿ ಹಕ್ಕೆಂಬ ನೈಲ್ ನದಿ ಹಾಗೂ ಮಂಜುಮಯ ವಕಾಲತ್ ಮೊದಲಾದ ಕೃತಿಗಳು ಲೋಕಮುಖಗೊಳ್ಳಲು ದಿನವೆಣಿಸುತ್ತಿವೆ. ತಾನಷ್ಟೇ ಬರೆಯದೆ ಬರೆಯುವವರಿಗೆ ಭೂಮಿಕೆಯೊದಗಿಸಿ ಸ್ಫೂರ್ತಿದಾಯಕರಾಗಿ ಅಕ್ಷರ ಸೇವೆಯಲ್ಲಿ ಸಕ್ರಿಯರಾದ ಸಾಧನೆಗಾಗಿ ಹುಬ್ಬಳ್ಳಿಯ ಪ್ರತಿಷ್ಠಿತ ವಿಶ್ವದರ್ಶನ ದಿನಪತ್ರಿಕೆಯ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಾಗ ಸಂಭ್ರಮಿಸಿದ ಅಭಿಮಾನಿಗಳ ಸಂಖ್ಯೆಯೇನು ಅಷ್ಟಿಷ್ಟಲ್ಲ. ಚಾಮರಾಜನಗರದ ಜಿಲ್ಲಾ ಬರಹಗಾರರ ಮತ್ತು ಕಲಾವಿದರ ಬಳಗ, ಇಂಗಿತ ಸದಭಿರುಚಿಯ ವೇದಿಕೆ, ಸಂಸ್ಕೃತ ವಾಹಿನಿ, ಕರ್ನಾಟಕ ರಾಜ್ಯ ಬೋಧಕರ ಸಂಘ, ಕರ್ನಾಟಕ ಸಂಸ್ಕೃತ ಪರಿಷತ್, ಕುಮಟ ಕನ್ನಡ ಸಂಘ, ಸಹೃದಯ ಸಾಹಿತ್ಯ ಮಂಟಪ, ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠ,
ಅಂಕೋಲಾದ ನವಕರ್ನಾಟಕ ಸಂಘ, ಯಕ್ಷಾಂಜನೇಯ, ಯಕ್ಷಮುಖಿ, ಬಾಸಗೋಡದ ಶಾಲಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ವಿಶ್ವನಾಡವರ ಪ್ರತಿಷ್ಠಾನ ಹಾಗೂ ಕನ್ನಡ ಚಂದ್ರಮ ಉತ್ತರ ಕನ್ನಡ, ಹೀಗೆ ಹತ್ತಲವು ಸಾಹಿತ್ಯಿಕವಾದ, ವೃತ್ತಿಪರವಾದ, ರಚನಾತ್ಮಕವಾದ ಸಂಘಟನೆಗಳೊಂದಿಗೆ ಸಕ್ರಿಯರಾಗಿ ರಾಮಾಯಣ ಸಪ್ತಾಹ, ಮಹಾಭಾರತ ಸಪ್ತಾಹ, ಗೀತಾ ಸಪ್ತಾಹ, ಕುವೆಂಪು ಸಾಹಿತ್ಯ ಸಪ್ತಾಹ, ಸಂಸ್ಕೃತ ಸಂಭಾಷಣಾ ಶಿಬಿರ, ಕಯ್ಯಾರ ಸಂಸ್ಮರಣಾ ಮಾಸಾಚರಣೆ, ಜ್ಞಾನ ಪಿಯೂಷ, ಬರ್ಗಿ ಸಂಸ್ಕೃತೋತ್ಸವ, ಸಂಸ್ಕೃತ ಪ್ರದೀಪ ಪುರಸ್ಕಾರ, ಸಂಸ್ಕೃತ ಸಂಕ್ರಮಣ, ಸಂಸ್ಕೃತ ಮಾಸಾಚರಣೆ ಹಾಗೂ ನನ್ನ ಭಾರತ ನನ್ನ ಹೆಮ್ಮೆ ಎಂಬಿತ್ಯಾದಿ ಕಾರ್ಯಕ್ರಮಗಳನ್ನು ವಿನೂತನವಾಗಿ ಸಂಯೋಜಿಸಿ ಸಂಘಟನಾ ದುರಂದರ ಎಂದೆನಿಸಿದವರು. ಜಾಗತಿಕ ಮಟ್ಟದಲ್ಲಿ ಕರಾವಳಿಯ ಕನ್ನಡದ ಭಾರತೀಯ ಪ್ರಾತಿನಿಧಿಕ ಕಲೆಯೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಗಂಡು ಮೆಟ್ಟಿನ ಯಕ್ಷಗಾನಕ್ಕೆ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರ ಕೊಡುಗೆಯು ಅನನ್ಯವಾದುದು. ಯಕ್ಷಗಾನಕ್ಕೆ ಸಂಬಂಧಿಸಿದ PhD ವ್ಯಾಸಂಗವನ್ನ ಮಾಡುತ್ತಿದ್ದ ಅವರೇ ಸ್ವತಃ PhDಗೆ ವಿಷಯವಾಗುವಷ್ಟು ಎತ್ತರದಲ್ಲಿದ್ದವರು. ಎಳವೆಯಲ್ಲಿಯೇ ಯಕ್ಷಗಾನದ ಬಗ್ಗೆ ಅಪರಿಮಿತವಾದ ಆಸಕ್ತಿಯನ್ನು ತಳೆದಿದ್ದ ಗಾಂವ್ಕರ್ರ ವಿದ್ರೂಪ ವಿಜಯದ ಕುಸುಮಕೇತು ವೇಷದಲ್ಲಿಂದ ಸಾವಿರಾರು ಪಾತ್ರಗಳ ಸರಿಸುಮಾರು 3.5 ದಶಕದ ಯಕ್ಷ ಪಯಣದ ರೋಚಕ ಕಥೆಯನ್ನ ಡಾಕ್ಟರ್ MR ನಾಯಕರ ಯಕ್ಷಲೋಕದಲ್ಲಿ ನಾಡವರು ಕೃತಿಯಲ್ಲಿ ಓದುವುದೇ ಚೆನ್ನ. ರಂಗದಲ್ಲಿ ರಾಮನಾಗಿ ಅಷ್ಟೇ ಅಲ್ಲ, ರಾವಣನಾಗಿಯೂ ಸೈ, ಕೃಷ್ಣನಾಗಿ ಅಷ್ಟೇ ಅಲ್ಲ, ಕೌರವನಾಗಿಯೂ ಸೈ, ಈಶ್ವರ, ಭೀಷ್ಮ, ಹನುಮಂತ, ದ್ರೌಪದಿ, ಅಂಬೆ, ದಾಕ್ಷಾಯಿಣಿ, ಅರ್ಜುನ, ಪರಶುರಾಮ, ಜಮದಗ್ನಿ ಇತ್ಯಾದಿ ಪಾತ್ರಗಳಲ್ಲೆಲ್ಲ ತನಗೆ ತಾನೇ ಸಾಟಿಯಾಗಿದ್ದವರು. ಶ್ರೇಣಿ ಸಾಮಗರಿಗಂತಲೇ ಮೀಸಲಂತಿದ್ದ ಶನೇಶ್ವರ ಮಹಾತ್ಮೆಯ ವಿಕ್ರಮಾದಿತ್ಯನ ಪಾತ್ರದಲ್ಲಿನ ತೂಕಬದ್ಧವಾದ ನಿರ್ವಹಣೆಯಿಂದ ಪ್ರತಿ ಇಲ್ಲದ ಪ್ರತಾಪಿಯಾಗಿ ರಂಗ ವಿಕ್ರಮ ಅಭಿಧಾನದಲ್ಲಿ ಸಾರ್ಥಕವಾದವರು. ಅಪ್ಪಟ ಆಸ್ತಿಕರಾದ ಅವರು ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಟ್ಟಾರಾಧಕರು. ಬಹುಮುಖ ಪ್ರತಿಭಾ ಸಂಪನ್ನರಾದ ಅವರಿಗೆ ಮಾಸ್ಕೇರಿ ಸಾಹಿತ್ಯಾರಾಧನಾ ವೇದಿಕೆಯ ಶ್ರೀಗಂಧಹಾರ ಪ್ರಶಸ್ತಿಯು ವರಮಂತ್ರಾಲಯದ ಪುಣ್ಯ ನೆಲದಲ್ಲಿ ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಅಮೃತ ಹಸ್ತದಿಂದ ಮುಡಿಗೇರಿದೆ. ವಿಜಯದಶಮಿಯ ಸಡವಸರದಲ್ಲಿ ಬೆಳಕುಗೊಳಿಸಿದ ಬರ್ಗಿಯವರ ಸಂದರ್ಶನದ ಮೊದಲ ಭಾಗಕ್ಕೆ ಸಹೃದಯರಿಂದ ಪ್ರಶಂಸೆಯ ಮಹಾಮಳೆಯೇ ಹರಿದಿದ್ದನ್ನು ಕಂಡ ಮಾನ್ವಿತಾಳಿಗೆ ಇದೀಗ ಕನ್ನಡ ರಾಜ್ಯೋತ್ಸವದ ಹೊಸ್ತಿಲಲ್ಲಿ ಮುಂದಿನ ಭಾಗವನ್ನ ತೆರೆದಿಡಲು ಎಲ್ಲಿಲ್ಲದ ಖುಷಿ ಇದೆ. ನೀವು ನೋಡಿ, ಖುಷಿ ಪಡಿ, ನಿಮ್ಮ ಅನಿಸಿಕೆಯನ್ನ ತಪ್ಪದೇ ತಿಳಿಸಿ. ಸರ್, ನೀವು ಸಾಹಿತ್ಯಮುಖಿಯಾಗಿ ಮಾತು ಮತ್ತು ಬರವಣಿಗೆ ಎರಡರಲ್ಲೂ ಸಿದ್ಧಿಯನ್ನ ಕಂಡುಕೊಂಡವರು. ಈಗಾಗಲೇ ನಿಮ್ಮ 17 ಕೃತಿಗಳು ಲೋಕಾರ್ಪಣೆಗೊಂಡಿವೆ. ಇನ್ನು ಕೆಲವು ಕೃತಿಗಳು ಬೆಳಕುಗೊಳ್ಳಲು ಹೊತ್ತುಗಾಯುತ್ತಿವೆ. ಸಾಗರ ಸಾಮ್ರಾಟ ದಿನಪತ್ರಿಕೆಯಲ್ಲಿನ ನಿಮ್ಮ ಮಂಜುಮಯ ಅಂಕಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಓದುಗರಿದ್ದಾರೆ. ನೀವು ವಿಶ್ವದರ್ಶನ ದಿನಪತ್ರಿಕೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಮಂತ್ರಾಲಯದ ಸುಬುಧೇಂದ್ರ ಶ್ರೀಗಳಿಂದ ಶ್ರೀಗಂಧಹಾರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದೀರಿ. ನಿಮ್ಮ ಸಾಹಿತ್ಯದ ಅಭಿರುಚಿಗೆ ಕಾರಣವೇನು? ಈ ನಿಟ್ಟಿನಲ್ಲಿ ನಿಮ್ಮನ್ನ ಪ್ರಭಾವಿಸಿದವರು ಯಾರು, ತಿಳಿಸ್ಕೊಡ್ತೀರಾ ಸರ್? ನನಗೆ ಬಾಲ್ಯದಿಂದಲೂ ಕೂಡ ಸಾಹಿತ್ಯದ ಬಗ್ಗೆ ವಿಶೇಷವಾದ ಒಲವಿತ್ತು. ಅದಾಗಲೇ ನಾನು ಹೇಳದ ಹಾಗೆ ನನ್ನ ಅಜ್ಜ ಒಳ್ಳೆಯ ಕವಿ ಆಗಿದ್ರಂತೆ. ನಾನು ನೋಡ್ಲಿಲ್ಲ ನನ್ನ ಅಜ್ಜನ, ಆದ್ರೆ ನನ್ನ ಅಜ್ಜನ ಆ ಕಾಲದ ಕೃತಿಗಳು ನನಗೆ ಲಭ್ಯ ಆಗಿದೆ. ಒಂದು ಬಾ ಅಂತ ಹೇಳಿ ಒಂದು ಕವನ ಸಂಕಲನ, ಅದರಲ್ಲಿ 8 ಕವಿತೆಗಳಿವೆ. ಅಜ್ಜನ ಹೆಸರೇನು? ನಾರಾಯಣ ಸೀತಾರಾಮ್ ಗಾಂವ್ಕರ್ ಅಂತ ಹೇಳಿ. ಅವರು ತುಂಬಾ ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡಿದ್ದಾರೆ. ಆದ್ರೆ ನಮ್ಮ ಊರಿನ ಅನೇಕ ಹಿರಿಯರು ಅವ್ರನ್ನ ಸ್ಮರಿಸ್ಕೊಳ್ತಾರೆ. ಆನಂತರ ನನಗೆ ಸಣ್ಣವನಿದ್ದಾಗ ಈ ಬರೆಯುವ ಗೀಳು ಅಂಟುಕೊಳ್ತು. ಸಾಮಾನ್ಯ ಒಂದು 7ನೇ ಕ್ಲಾಸ್ನಲ್ಲಿ ಇದ್ದಾಗ ನಾನು ನಾಟಕ ಬರೆದಿದ್ದೆ. ಮೋಸಕ್ಕೆ ತಕ್ಕ ಮದ್ದು ಅಂತ ಹೇಳಿ ಒಂದು ನಾಟಕವನ್ನು ಬರೆದಿದ್ದೆ. ಅದು ಪ್ರದರ್ಶನ ಆಯಿತು. ಆಮೇಲೆ ಅಮರಜ್ಯೋತಿ ಅಂತ ಹೇಳಿ ಒಂದು ನಾಟಕವನ್ನು ಬರೆದೆ. ಅದ್ರ ನಂತರ ತಿರುಪತಿ ಯಾತ್ರೆ ಅಂತ ಹೇಳಿ ಒಂದು ನಾಟಕವನ್ನು ಬರೆದೆ. ಮದುವೆ ಹ್ಯಾಂಗಾತು ಮದುವೆ ಅಂತ ಹೇಳಿ ಇನ್ನೊಂದು ನಾಟಕವನ್ನು ಬರೆದೆ. ಅವೆಲ್ಲ ಕೈ ಪ್ರತಿಗಳು, ಆಗ ಸಣ್ಣವನಿದ್ದಾಗ ಬರೆದಿದ್ದು. ನಂತರ ಏನಾಯ್ತು ಕೇಳಿದ್ರೆ, ಆ ಬರವಣಿಗೆ ರಂಗಪ್ರಯೋಗ ಆಗಿದೆ. ಬರವಣಿಗೆಯಲ್ಲಿ ಒಂದು ಸೃಜನಶೀಲತೆಯನ್ನು ಕಾದ್ಕೋಬೇಕು. ಒಂದು ಸಹಿ ಹಾಕುವುದಿದ್ರೂ ಕೂಡ, ಒಂದು ದಿನಾಂಕವನ್ನು ಬರೆಯುವುದಿದ್ರೂ ಕೂಡ, ಒಂದು ಅಲ್ಪ ವಿರಾಮ ಪೂರ್ಣ ವಿರಾಮವನ್ನು ಹಾಕುವುದಿದ್ರೂ ಕೂಡ ಬಹಳ ಎಚ್ಚರದಿಂದ ಮತ್ತೆ ಅದನ್ನ ಒಂದು ಅನನ್ಯವಾಗಿ
ಒಂದು ಸ್ಥಾಪನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ನಾನು ಅದನ್ನು ರೂಢಿಸ್ಕೊಂಡೇ ಬಂದವನು. ಅದರಲ್ಲಿ ನಾನು ಯಾವುದೇ ರಾಜಿ ಆಗೋದಿಲ್ಲ. ಈಗ ಒಂದು ಬರಿಬೇಕು ಅಂತಂದ್ರೆ ಹೀಗೆ ಬರಿಬೇಕು, ಇದೇ ಚೌಕಟ್ಟಿನಲ್ಲೇ ಬರಿಬೇಕು, ಇದೇ ಬಂಧದಲ್ಲಿ ಬರೀಬೇಕು ಅನ್ನುವಂಥದ್ದು ನನ್ನಷ್ಟಕ್ಕೆ ನಾನು ಹಾಕೊಂಡಂತ ಒಂದು ಬಂಧ ಅದು. ಆನಂತರ ಏನಾಯ್ತು ಕೇಳಿದ್ರೆ, ಮುಂದೆ ಕಾಲೇಜಿನ ದಿನಗಳಲ್ಲಿ ಕನ್ನಡ ಸಂಸ್ಕೃತಕ್ಕೆ ಬಹಳ ಅದ್ಭುತವಾದಂಥ ಪ್ರಾಧ್ಯಾಪಕರು ನನಗೆ ಲಭ್ಯ ಆದರು. ಅವರದು ವಿಶೇಷವಾದಂಥ ಪ್ರಭಾವ ಅದು ಹೇಗೆ, ಒಂದು ಬರವಣಿಗೆಯಲ್ಲಿ, ಇನ್ನೊಂದು ಮಾತಿನಲ್ಲಿ. ಒಬ್ಬ ಒಳ್ಳೆಯ ಮಾತುಗಾರ ಒಳ್ಳೆಯ ಬರಹಗಾರ ಆಗಬೇಕು ಅಂತೇನೂ ಇಲ್ಲ, ಒಬ್ಬ ಒಳ್ಳೆಯ ಬರಹಗಾರ ಒಳ್ಳೆಯ ಮಾತುಗಾರ ಆಗಬೇಕಂತೇನೂ ಇಲ್ಲ. ಒಳ್ಳೆಯ ಬರಹಗಾರ ಮತ್ತು ಒಳ್ಳೆಯ ಮಾತುಗಾರ ಎರಡೂ ಆಗುವರು ಬಹಳ ವಿರಳ. ಹಾಗಾಗಬೇಕು ಅಂತ ಹೇಳಿ ನಾನು ಅಂದುಕೊಂಡು ಪ್ರಯೋಗ ಮಾಡ್ತಲೇ ಬಂದವನು. ನನಗೆ ಆ ಅವಧಿಯಲ್ಲಿ ಇವತ್ತು ಅನೇಕ ಹೆಸರಿಗಿದ್ದಂತಹ ಘಟಾನುಘಟಿ ವಾಗ್ಮಿಗಳು ಅವರ ಜೊತೆಯಲ್ಲಿ ನಾನು ಅಂತರ್ವಿಶ್ವವಿದ್ಯಾಲಯ ಮಟ್ಟದ ಚರ್ಚಾ ಸ್ಪರ್ಧೆವರೆಗೆ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಂಡಿದ್ದೇನೆ. ಆಮೇಲೆ ಪ್ರಬಂಧ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ್ದೇನೆ. ಆನಂತರ ಕವನ ಸ್ಪರ್ಧೆಯಲ್ಲೂ ಕೂಡ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಸಮಯದಲ್ಲಿ ಕವನ ಸ್ಪರ್ಧೆಗೆ ನಾನು ಪ್ರಥಮ ಆಗಿದ್ದೆ. ಆನಂತರ ರಾಜ್ ವಿಚಾರ ವೇದಿಕೆ ಬೆಂಗಳೂರವರ ವೈಚಾರಿಕ ಪ್ರಬಂಧ ಸ್ಪರ್ಧೆಯಲ್ಲೂ ಕೂಡ ನನಗೆ ಬಹುಮಾನ ಬಂದಿತ್ತು. ಅಂತರ್ವಿಶ್ವವಿದ್ಯಾಲಯ ಮಟ್ಟ ಕದಂಬ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಶಿರಾಳಕೊಪ್ಪದವರು, ಆಮೇಲೆ ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿ ಧಾರವಾಡದವರು, ಬೇರೆ ಬೇರೆ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನಡೆದಂಥ ಅನೇಕ ಚರ್ಚಾ ಸ್ಪರ್ಧೆಗಳಲ್ಲಿ, ಭಾಷಣ ಸ್ಪರ್ಧೆಗಳಲ್ಲಿ, ಕವನ ಸ್ಪರ್ಧೆಗಳಲ್ಲಿ ಸಾಕಷ್ಟು ಬಹುಮಾನಗಳು ಬಂದವು. ನಾನು ವೃತ್ತಿಗೆ ಸೇರಿದ ನಂತರವೂ ರಾಜ್ಯ ಮಟ್ಟದ ಆಶುಭಾಷಣ ಸ್ಪರ್ಧೆಯಲ್ಲಿ ಉಡುಪಿಯಲ್ಲಿ ನಾನು ಪ್ರಥಮ ಸ್ಥಾನ ಪಡ್ಕೊಂಡಿದ್ದೆ 2008ರಲ್ಲಿ. ಈ ಮಾತು ಮತ್ತು ಬರವಣಿಗೆಯಲ್ಲಿ ಸಿದ್ಧಿಯನ್ನ ಪಡೆಯುವುದಕ್ಕೆ ನಾ ಪಡೆದಿದ್ದೇನೆ ಅಂತ ಪೂರ್ಣ ವಿಶ್ವಾಸ ನನಗಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಅಂದ್ಕೊಳ್ತೇನೆ ಸರಸ್ವತಿ ಅಷ್ಟು ಸುಲಭದಲ್ಲಿ ದಕ್ಕೋದಿಲ್ಲ ಅಂತ ಹೇಳಿ. ಆಗಾಗ ನಾನು ಕೇಶಿರಾಜನ ಶಬ್ದಮಣಿ ದರ್ಪಣದ ಮೊದಲನೆಯ ಕಾರಿಕೆಯನ್ನು ಉದ್ಗರಿಸ್ತೇನೆ. ಶ್ರೀ ವಾಗ್ದೇವಿಗೆ ಶಬ್ದದಿ ನಾವಾವಿಂದ್ರಿಯದ ವಿಷಯಂ ಶ್ರೋತ್ರದೊಳುದ್ಭಾವಿಪ ನಿರ್ಮಳ ಮೂರ್ತಿ ಗಿಳಾ ಒಂದೆಗೆ ಶಾಸ್ತ್ರ ಮುಖದಳವನ ತನಪ್ಪಂ ಅಂತ ಹೇಳಿ ಕೇಶಿರಾಜ ಹೇಳ್ತಾನೆ. ಪಂಚೇಂದ್ರಿಯಗಳ ವಿಷಯಗಳಾದಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಶ್ರವಣೇಂದ್ರಿಯದ ಮೂಲಕವಾಗಿ ಅನುಭವವೇದ್ಯಗೊಳಿಸುವ ಸಾಮರ್ಥ್ಯ ಇರುವುದು ಮಾತಿಗೆ. ಹಾಗಾಗಿ ಮಾತನ್ನ, ನಾಲಿಗೆಯನ್ನ ವಾಗ್ದೇವಿಯ ಆವಾಸ ಸ್ಥಾನ ಅಂತ ಕರೀತಾರೆ. ಇದನ್ನು ಸಿದ್ಧಿಸ್ಕೋಬೇಕು. ಇದನ್ನ ಸಿದ್ಧಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧನ ಅಲ್ಲ. ಅದಕ್ಕೋಸ್ಕರವಾಗಿ ನಿರಂತರವಾಗಿ ನಾನು ಅದಾಗಲೇ ಹೇಳಿದ ಹಾಗೆ ಹಾಡ್ ರಾಗ ಕೆಂ ರೋಗ ಅಂತ ಹೇಳಿ ಮಾತಾಡ್ತಾನೆ ಇರುವುದರಿಂದ, ಅದು ಯಕ್ಷಗಾನ ಆಗಿರ್ಬೋದು, ತಾಳಮದ್ಲೆ ಆಗಿರ್ಬೋದು, ಪಾಠ ಆಗಿರ್ಬೋದು, ಬೇರೆ ಬೇರೆ ಗೋಷ್ಠಿಗಳಾಗಿರ್ಬೋದು, ಮಾತಾಡಿ ಈ ಹಂತಕ್ಕೆ ನಾನು ಬಂದ್ಬಿಟ್ಟಿದ್ದೇನೆ. ಆಮೇಲೆ ಬರವಣಿಗೆಯಲ್ಲೂ ಕೂಡ ನಾನು ಬೇರೆ ಬೇರೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ, ನಿಯತಕಾಲಿಕೆಗಳಲ್ಲಿ, ಬೇರೆ ಬೇರೆ ಪುಸ್ತಕಗಳಲ್ಲೆಲ್ಲ ನನ್ನ ಬಿಡಿ ಲೇಖನಗಳು ಪ್ರಕಟ ಆಗಿತ್ತು. ಜಿಲ್ಲಾಡಳಿತದ ಒಂದು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಕುರಿತಂತೆ ಉಪನ್ಯಾಸ ಕರೆದಿದ್ರು. ಆ ಅವಧಿಯಲ್ಲಿ ಸಾಗರ ಸಾಮ್ರಾಟ್ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ಶ್ರೀಯುತ ನಾಗೇಂದ್ರ ಕಾರ್ವೆಯವರು ನನ್ನ ಉಪನ್ಯಾಸವನ್ನು ಕೇಳಿ ನನ್ನನ್ನು ಭೇಟಿಯಾಗಿ ದಯವಿಟ್ಟು ತಮ್ಮ ಪತ್ರಿಕೆಗೆ ನೀವು ಅಂಕಣಕಾರರಾಗಿ ಬರೀರಿ ಅಂತ ಹೇಳಿದ್ರು. ನಾನು ಒಪ್ಕೊಂಡೆ. ಆದ್ರೆ ನಿರಂತರವಾಗಿ ನನ್ನ ಅನೇಕ ಲೇಖನಗಳನ್ನು ಅವರು ಪ್ರಕಟಿಸಿದರು. ಮಂಜುಮಯ ಅನ್ನುವಂಥ ಹೆಸರಿನಲ್ಲಿ ಲೇಖನಗಳು ಪ್ರಕಟ ಆದವು. ಅದ್ರ ಬಗ್ಗೆ ಓದುಗರಿಂದ ಬಹಳ ಸದಭಿಪ್ರಾಯ ಬಂತು. ವ್ಯಕ್ತಿಗತವಾದಂಥ ಲೇಖನಗಳನ್ನು ಬರೀಬಾರದು ಅಂತ ನಾನು ಎಷ್ಟೋ ಸಂದರ್ಭದಲ್ಲಿ ಅಂದುಕೊಳ್ಳುತ್ತೇನೆ. ಆದ್ರೂ ಕೂಡ ವ್ಯಕ್ತಿತ್ವವಾಗಿ ಬೆಳೆದಾಗ ಅದನ್ನ ಗುರುತಿಸಿ ಅಕ್ಷರೀಕರಿಸುವುದು ಒಂದು ಸಾಂಸ್ಕೃತಿಕವಾದ ಬದ್ಧತೆ ಅನ್ನುವ ಪ್ರಜ್ಞೆಯಲ್ಲಿ ನಾನು ಬರೆದೆ. ಒಂದಿಷ್ಟು ಜನ ಅದನ್ನು ಒಪ್ಪಿಕೊಂಡ್ರು, ಬರೆಯೋದಕ್ಕೆ ತೊಡಗಿದೆ. ಆಮೇಲೆ ಸುಮಾರು 17 ಪುಸ್ತಕಗಳು ಈಗಾಗಲೇ ಬಂದಿವೆ, ಇನ್ನು ಕೆಲವು ಪುಸ್ತಕಗಳು ಅಜ್ಞಲ್ಲಿವೆ. ಅದರಲ್ಲಿ ಒಮ್ಮೆ ಗರತಿಯಾಗಬೇಕು ಅಂತ ಹೇಳಿ ನನ್ನ ಕವನ ಸಂಕಲನ, ಅದು ನಮ್ಮ ಪಂಪ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ BA ಸನದಿ ಅವರು ಅದಕ್ಕೆ ಅದ್ಭುತವಾದಂತಹ ಮುನ್ನುಡಿಯನ್ನ ಬರೆದಿದ್ದಾರೆ ಅದಕ್ಕೆ. ಆನಂತರ ನಂಬಿಕೆಯ ನೆಲವೀಡು ನೀಲಗೂಡು ಅಂತ ಹೇಳಿ ಕ್ಷೇತ್ರ ಪರಿಚಯದ ಪುಸ್ತಕ, ಅದು ಕೂಡ ಸಾಕಷ್ಟು ಅಭಿಮಾನಿ ಓದುಗರನ್ನು ಹೊಂದಿತು. ಹಾಗೆ ಇನ್ನೂ ಅನೇಕ ಪುಸ್ತಕಗಳು, ಸಂಪಾದಕೀಯ ಪುಸ್ತಕಗಳು, ಸಂಪಾದಿತ ಪುಸ್ತಕಗಳು ಬಂತು. ಆಮೇಲೆ ಮಾಸ್ಕೇರಿ MK ನಾಯಕರ
ಬದುಕಿನ ಕುರಿತಂತೆ ಮಾಸ್ಕೇರಿ ಯಾನ ಅಂತ ಹೇಳಿ ಒಂದು ನಿರೂಪಣಾ ಕೃತಿಯನ್ನ ರಚನೆ ಮಾಡಿದ್ದೆ. ಈಗ ಮಾಹಿತಿ ಹಕ್ಕೆಂಬ ನೈಲ್ ನದಿ ಎನ್ನುವಂತ ಒಂದು ಕಾನೂನಾತ್ಮಕವಾದಂತಹ ಪುಸ್ತಕ, ಸರ್ಕಾರಿ ನೌಕರರಿಗಾಗಿ ಸೇವಾ ಕಾನೂನು ಕೈಪಿಡಿ, ಮತ್ತೆ ಇನ್ನೂ ಕೆಲವು ಸಾಹಿತ್ಯಿಕವಾದಂತಹ ಪುಸ್ತಕಗಳು ಸಿದ್ಧ ಆಗುವುದಕ್ಕೆ, ಮತ್ತೆ ನಾಡವರ ತಿರುಪತಿ ಅಂತ ಹೇಳಿ ನಾಡ ವೆಂಕಟೇಶ್ವರ ದೇವಸ್ಥಾನ ಹಿರೇಗುತ್ತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಕೂಡ ಸಿದ್ಧತೆಯಲ್ಲಿದೆ. ಅದಕ್ಕೆ ಪರಮ ಪೂಜ್ಯರಾದಂತ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಮತ್ತೆ ಪೂಜ್ಯ ಕಾವಂದರಾದಂತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಅದಕ್ಕೆ ತಮ್ಮ ಶುಭ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈ ಕೆಲವು ಕೃತಿಗಳನ್ನ ಈಗಾಗಲೇ ಪ್ರಕಟಗೊಳಿಸಿದ್ದೇನೆ. ಜೊತೆಗೆ ಕನ್ನಡ ಚಂದ್ರಮ್ಮ ಅಂತ ಹೇಳಿ ನಾನೇ ಹುಟ್ಟು ಹಾಕಿದಂತ ಒಂದು ಜಿಲ್ಲಾ ಮಟ್ಟದ ಒಂದು ಸದಭಿರುಚಿಯ ವೇದಿಕೆ, ಅದಕ್ಕೆ ನನ್ನ ಆತ್ಮೀಯರಾದಂಥ ಶ್ರೀಯುತ ಜಗದೀಶ್ ನಾಯಕ್ ಹೊಸಕೇರಿ ಅವರು ಅದರ ಅಧ್ಯಕ್ಷರಾಗಿ ಆ ಸಂಘಟನೆ ಅತ್ಯಂತ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಕುಮಟಾ ಕನ್ನಡ ಸಂಘ ನನ್ನದೇ ನಿರ್ದೇಶನದಲ್ಲಿ ವಿಜಯಶಾಲಿ ವಾರಪತ್ರಿಕೆಯ ಸದಾನಂದ ದೇಶಪಾಂಡಾರಿ ಅವರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಹೆಸರಾದಂಥ ಸಂಘಟನೆಯಲ್ಲಿ ಕುಮಟಾ ಕನ್ನಡ ಸಂಘ ಒಂದಾಗಿದೆ. ಹಾಗೆಯೇ ಅಂಕೋಲಾ ಕನ್ನಡ ಸಂಘ ಶ್ರೀಯುತ ಎನ್ ಬಿ ನಾಯಕ್ ಸೂರ್ವೆ ಅವರ ಮುಖಂಡತ್ವದಲ್ಲಿ ಅನೇಕ ಸಾಹಿತ್ಯಿಕವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಕ್ರಿಯ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ನಾವು ಏನಾದರೂ ಸಾಹಿತ್ಯಿಕವಾದಂಥ ವಿಚಾರಗಳಲ್ಲಿ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಾಕಷ್ಟು ತೊಡಗಿಸ್ಕೊಳ್ಬೇಕು ಅನ್ನೋದಾಗ ನಾನು ಏನನ್ನೇ ಬರೆಯುವಾಗ ಮಾಡುವಾಗ ನಾನು ಮುಖ್ಯವಾಗಿ 2 ಜನರಿಗೆ ಅದು ಪ್ರಕಟವಾಗುವ ಪೂರ್ವದಲ್ಲಿ ಅದನ್ನು ಕಳಿಸಿರ್ತೇನೆ. ಒಂದು ರಾಜೇಶ್ ನಾಯಕ್ ಸೂರ್ವೆ ಅಂತ ಹೇಳಿ, ಅವರು ನನ್ನ ಯಕ್ಷಗಾನದ ತೀರಾ ಆಪ್ತ ಒಡನಾಡಿ. ಆನಂತರ ಇನ್ನೊಬ್ರು ಬೇಲೆಕೇರಿಯವರು ಕುಂದಾಪುರದ ಕೋಟೇಶ್ವರದಲ್ಲಿ ಉಪನ್ಯಾಸಕರಿದ್ದಾರೆ, ಅವರು ಶ್ರೀಯುತ ಹರೀಶ್ ನಾಯಕ್ ಅಂತ ಹೇಳಿ, ಬಹಳ ಅದ್ಭುತವಾದಂತ ವ್ಯಕ್ತಿ. ನನ್ನ ಬಗ್ಗೆ ಅಪಾರವಾದಂತ ಒಂದು ಆಶಯ ಕಣ್ಣಲ್ಲೇ ನೋಡ್ತಾ ಬಂದವರು, ನನ್ನ ಶ್ರೇಯಸ್ಸನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದವರು ಮತ್ತು ಬೆಳಿಬೇಕು ಅಂದಲ್ಲಿ ಹೇಳ್ತಾ ಇದ್ದಂತ ವ್ಯಕ್ತಿ. ಆ ನಂತರ ನಮ್ಮೂರಿನಲ್ಲಿ ಒಂದು ನಾರಾಯಣ್ ನಾಗನಾಯಕ್ ಅಂತ ಹೇಳಿ ಒಬ್ಬರಿದ್ದಾರೆ. ಅವರು ಕೂಡ ಸಾಹಿತ್ಯಿಕವಾಗಿ ನಾನು ಬಹಳ ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನನ್ನನ್ನು ಅಭಿಪ್ರೇರಣೆ ಮಾಡ್ತಾ ಬಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ನಾನು ಬರೆಯುವುದಕ್ಕೆ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ, ಜೊತೆಗೆ ಬರೆಸುವುದಕ್ಕೂ ಕೂಡ ತೊಡಗಿಸ್ಕೊಂಡಿದ್ದೇನೆ. ಬರೀ ನಾನೊಬ್ಬ ಬರೆದ್ರೆ ಸಾಕಾಗುವುದಿಲ್ಲ, ನನ್ನ ವಿದ್ಯಾರ್ಥಿಗಳು ಬರಿಬೇಕು ಅಂತ ಹೇಳಿ. ನನಗೊಂದು ಬಹಳ ಖುಷಿಯ ಸಂಗತಿ ಅಂತಂದ್ರೆ, ವಿಶ್ವನಾಥ ನಾಯಕ್ ವನ್ನಳ್ಳಿ ಅಂತ ಹೇಳಿ ಆ ಹುಡುಗ ರೈಲ್ವೆ ಇಲಾಖೆಯಲ್ಲಿ ಬಹಳ ಉನ್ನತ ದರ್ಜೆಯ ಹುದ್ದೆಯಲ್ಲಿದ್ದಾನೆ. ಆದ್ರೆ ಅವನು ಒಳ್ಳೆ ಮಾತುಗಾರ, ಒಬ್ಬ ಒಳ್ಳೆ ಬರಹಗಾರ ಕೂಡ ಹೌದು. ಅವನು ಗುರುತಿಸ್ಕೊಳ್ಳುವಾಗ ನಾನು ಮಂಜು ಸರ್ ವಿದ್ಯಾರ್ಥಿ ಅಂತ ಹೇಳಿ ಬಹಳ ಅಭಿಮಾನದಲ್ಲಿ ಹೇಳ್ಕೊಳ್ತಾನೆ. ವನ್ನಳ್ಳಿ, ಕುಮಟಾದ ವನ್ನಳ್ಳಿ, ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ. ಅವನು ಕನ್ನಡ, ಇಂಗ್ಲಿಷ್, ಸಂಸ್ಕೃತ 3 ವಿಷಯದಲ್ಲಿ ಅಸಾಧಾರಣವಾದಂತ ಪಾಂಡಿತ್ಯ ಹೊಂದಂತವನು. ಅವನು ಈಗ ಕೆಸರ್ಲಾಕ್ನಲ್ಲಿ ಇದ್ದಾನೆ. ಈಗ ಅಲ್ಲಿ ಈಶಾನ್ಯ ವಲಯ ರೈಲ್ವೆ ನೌಕರರ ಕನ್ನಡ ಸಂಘದ ಅಧ್ಯಕ್ಷನಂತೆ. ಅವನು ಕನ್ನಡ ಪರವಾದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಹೀಗೆ ಕೆಲವರು ಬರವಣಿಗೆಯಲ್ಲೂ ಕೂಡ ನನ್ನಿಂದ ಅಭಿಪ್ರೇರೇಪಿತಗೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸತ್ವಾಧಾರ ಫೌಂಡೇಶನ್ದವರು ಹರಟೆ ಕಾರ್ಯಕ್ರಮವನ್ನು ನಡೆಸ್ತಾರೆ, ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಮಾತಿನ ಚಕಮಕಿಯಲ್ಲಿ. ಅದರಲ್ಲಿ ನಮ್ಮ ಗೆಳೆಯರಾದಂಥ ಶ್ರೀಯುತ ಚಿದಾನಂದ ಭಂಡಾರಿ ಅವರು, ಹಾಗೆ ರವೀಂದ್ರ ಭಟ್ಟ ಸೂರ್ಯ ಅವರು, ತಿಗಣೇಶ್ ಮಾಗೋಡು, ಸಂದೀಪ್ ಭಟ್, ಆಮೇಲೆ ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ಕೃಷ್ಣಮೂರ್ತಿ ಹೆಬ್ಬಾರ್, ಆಮೇಲೆ ಇತ್ತೀಚೆಗೆ ಮನು ಹಂದಾಡಿ, ಹಾಗೆ ಇನ್ನನೇಕ ಶ್ರೇಷ್ಠ ವ್ಯಕ್ತಿಗಳ ಒಡನಾಟದಲ್ಲಿ ಈ ಮಾತಿನ ಚಕಮಕಿಯಲ್ಲೂ ನಾನು ನಿರಂತರವಾಗಿ ತೊಡಗಿಸ್ಕೊಂಡಿದ್ದೇನೆ. ಹೀಗಾಗಿ ನನ್ನ ಒಡನಾಟದ ಪರಿಸರ ಇದು ನನಗೆ ಸಾಹಿತ್ಯ ಮುಖಿಯಾಗಿ ಬೆಳೆಯುವುದಕ್ಕೂ ಕೂಡ ಒಂದು ಕಾರಣ ಆಯಿತು. ಅಂದ್ರೆ ನನ್ನ ಪರಿಸರವೇ ನನಗೆ ಜೀವದ್ರವ್ಯ ಒದಗಿಸಿದೆ. ಅಜ್ಜನಿಂದ ಮೊದಲುಗೊಂಡು ಅಮ್ಮನ ಪಾಠ, ಮುಂದೆ ಕಾಲೇಜು ದಿನಗಳಲ್ಲಿ ಅಡ್ಕೊಳ್ಳಿ ಸರ್ ಪಾಠ, ಹಾಗೆಯೇ ನನ್ನ ವಿದ್ಯಾರ್ಥಿಗಳು, ಹಾಗೆ ನನಗೆ ತುಂಬಾ ಆತ್ಮೀಯರಾಗಿದ್ದವರು ಶ್ರೀಯುತ ಶಿವಚಂದ್ರ ಅಂತ ಹೇಳಿ ಚಿತ್ರದುರ್ಗದವರು ಒಬ್ಬರು ಇಲ್ಲಿ ಒಂದು ಪ್ರೌಢಶಾಲೆ ಮುಖ್ಯಾಧ್ಯಾಪಕರಾಗಿದ್ದಾರೆ. ಮತ್ತೆ ಇನ್ನೊಬ್ರು, ಅವ್ರ ಹೆಸರನ್ನ ಹೇಳಲೇಬೇಕು, ಇಲ್ಲದಿದ್ರೆ ದೊಡ್ಡ ಸಾಂಸ್ಕೃತಿಕ ಅಪಚಾರ ಆಗ್ತದೆ. ಶಿವಾನಂದ್ ಪೈ ಅಂತ ಹೇಳಿ ಗಿಬ್ಬು ಬಾಲಕರ ಪ್ರೌಢಶಾಲೆ ವಿಜ್ಞಾನ ಶಿಕ್ಷಕರಾಗಿದ್ದರು. ಬಹಳ ಅದ್ಭುತವಾದಂಥ ವಿಜ್ಞಾನ ಶಿಕ್ಷಕರವರು. ಅವರು ಆಕಸ್ಮಿಕವಾಗಿ ತೀರ್ಕೊಬಿಟ್ಟಿದ್ದಾರೆ. ಅವರು ನನ್ನ ಉಪನ್ಯಾಸಗಳು ಎಲ್ಲೇ ಇರಲಿ, ನನ್ನದು ಯಾವುದೇ ಕಾರ್ಯಕ್ರಮಗಳಿರಲಿ, ಅವ್ರ ಜೊತೆ ಇರ್ತಿದ್ರು, ಅಲ್ಲಿ ಬಂದು ಕೂತ್ಕೊಳ್ತಿದ್ರು. ಇಲ್ಲಿಂದ ಕುಕ್ಕನೂರಿಗೆ, ಕೊಪ್ಪಳಕ್ಕೂ ಕೂಡ ನಾನು ಉಪನ್ಯಾಸಕ್ಕೆ ಹೋಗಿ ಬರ್ತಿದ್ರು. ಆಮೇಲೆ ಇಲ್ಲೊಬ್ರು ಮೋಹನ್ ಭಂಡಾರಿ ಅಂತ ಹೇಳಿ ಒಬ್ಬರು ನಿವೃತ್ತ ಶಿಕ್ಷಕರಿದ್ದಾರೆ. ಅವರು ಇಂಗ್ಲಿಷ್ ಶಿಕ್ಷಕರು. ಅವರ ಮಗ ರಾಘವೇಂದ್ರ ದಿವ್ಗಿ ಅಂತ ಹೇಳಿ ಈ ಕ್ರಿಕೆಟ್ನಲ್ಲಿ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ. ಅವರ ತಂದೆ ಯಾರು, ಈ ಮೋಹನ್ ಭಂಡಾರಿ ಮಾಸ್ಟ್ರು,
ಅವರು ನನ್ನ ಸಾಹಿತ್ಯಿಕವಾದಂಥ ವಿಚಾರದಲ್ಲಿ ಬಹಳ ಆಸಕ್ತರು. ಜೊತೆಗೆ ಮಂಜು ನೀವು ಬರೀತಾ ಇರಿ, ನೀವು ಬರಿಬೇಕು, ನಿಮ್ಮ ಸಾಹಿತ್ಯ 4 ಜನ ಓದಬೇಕು ಅಂತ ಹೇಳಿ ಮತ್ತೆ ಮತ್ತೆ ಪ್ರೇರಣೆಯನ್ನು ಕೊಡ್ತಾ ಬಂದವರು. ಹೀಗಾಗಿ ಅವರೆಲ್ಲರ ಒತ್ತಾಸೆಯಿಂದ ಜೊತೆಗೆ ನನ್ನ ಶಾಲೆಯ ಪರಿಸರವನ್ನು ಕೂಡ ಅಲ್ಲಿ ಸಂಸ್ಕೃತಮಯವಾಗುವುದಕ್ಕೆ, ಕನ್ನಡಮಯ ಆಗುವುದಕ್ಕೆ, ಮತ್ತು ನನ್ನ ಮಕ್ಕಳು ತೊಡಗಿಸಿಕೊಳ್ಳೋದಕ್ಕೆ ನಮ್ಮ ಸ್ಥಳೀಯ ಕೆಲವರು ಪ್ರದೀಪ್ ನಾಯಕ ದೇವರಬಾವಿ ಅಂತವರು, ಆನಂದು ಕೌರಿ ಅಂತವರು, ಇವರೆಲ್ಲ ನಮಗೆ ಸ್ವಲ್ಪ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಯಾವುದು ಇಂಥ ಒಳ್ಳೆಯ ರಚನಾತ್ಮಕವಾದಂಥ ಚಟುವಟಿಕೆಗಳಲ್ಲಿ. ನನಗೆ ಈ ರಾಜಕೀಯವಾದಂಥ ವಿಷಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ಆದರೆ ಈ ರಚನಾತ್ಮಕವಾದಂಥ ವಿಚಾರದಲ್ಲಿ ತೀವ್ರವಾದಂಥ ಆಸಕ್ತಿ. ಆ ಆಸಕ್ತಿಗೆ ನಮ್ಮ ಅನೇಕರು ಜನಪ್ರತಿನಿಧಿಗಳು, ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಂಕಾಳು ವೈದ್ಯರವರು ಕೂಡ ತೀವ್ರವಾಗಿ ರಚನಾತ್ಮಕವಾದಂಥ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಇದೆಲ್ಲದ್ದು ನನಗೆ ಬರವಣಿಗೆಯಲ್ಲಿ ಸ್ಫೂರ್ತಿ ಆಯಿತು. ಮತ್ತು ನಾನು ಅನೇಕರು ಅಭಿನಂದನಾ ಗ್ರಂಥವನ್ನು ತಂದಿದ್ದೇನೆ. ಈಗಾಗಲೇ ನಮ್ಮ ಹಿಂದಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಟಾದಲ್ಲಿ ಶ್ರೀಯುತ ಅಬ್ದುಲ್ ಗಫಾರ್ ಮುಲ್ಲಾ ಅಂತ ಹೇಳಿ ಅವ್ರ ಬಗ್ಗೆ ಒಂದು ಪುಸ್ತಕ ತಂದಿದ್ದೆ, ಎದೆಯ ದನಿ ಅಂತ ಹೇಳಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಇಡೀ ನಾಡು ಮೆಚ್ಕೊಳ್ಬಹುದಂತ ಒಬ್ಬ ದೊಡ್ಡ ವ್ಯಕ್ತಿ ಅವರು ಗೌತಮ್ ಗಾಂವ್ಕರ್ ಅವರು, ಗೀತ ಗೌತಮ ಅಂತ ಹೇಳಿ ಅವರ 80ನೇ ವರ್ಷದಲ್ಲಿ ಒಂದು ವಿಶೇಷವಾದಂಥ ಒಂದು ಅಭಿನಂದನಾ ಗ್ರಂಥವನ್ನು ಕೂಡ ನಾನು ತಂದಿದ್ದೆ. ಹಾಗೆ ಮೊನ್ನೆ ಪ್ರೇಮ ಪಿಕಳಿಯವರಿಗೆ ಸಂಬಂಧಪಟ್ಟಂತೆ ಅಂಕವಲ್ಲಿ ಅಂತ ಹೇಳಿ ಅಂಕೋಲಾದ ನಿಜನಾಮದ ಹೆಸರಿನಲ್ಲಿ ಅಂಕೋಲಾದ ಶೈಕ್ಷಣಿಕ ಕ್ಷೇತ್ರಕ್ಕೆ ದಿನಕರ ದೇಸಾಯಿ ಅವರಿಗೆ ಸರಿಗಟ್ಟಿಸುವ ಒಂದು ನಿಟ್ಟಿನಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪ್ರೇಮ ಪಿಕಳಿಯವರು. ಅಂದ್ರೆ KLE ಸಂಸ್ಥೆ. ಹೌದು, ಅವರು ನನಗೆ ಕಲಿಸ್ತವರಲ್ಲ, ಅವರನ್ನ ನಾನು ನೋಡ್ಲಿಲ್ಲ, ಆದ್ರೆ ನನ್ನ ಅಪ್ಪ ಅಮ್ಮ ಅವರ ಸಂಸ್ಥೆಯಲ್ಲಿ ಕಲಿತವರು. ಹಾಗಾಗಿ ಅವರ 100ನೇ ವರ್ಷಕ್ಕೆ ಪುಸ್ತಕ ಮಾಡುವ ಹೊತ್ತಿನಲ್ಲಿ ನಾನು ಅವರ ಶತಮಾನದ ಸ್ಮೃತಿ, ಅವರ ಏನು ಪ್ರತಿಮೆ ಅನಾವರಣ ಆಗುವ ಸಂದರ್ಭದಲ್ಲಿ NB ನಾಯಕ್ ಸೂರ್ವೆ ಅನ್ನುವರದ್ರ ಮುಖಂಡತ್ವ ವಹಿಸಿದ್ರು. ಅವರಿಗೆ ಜೊತೆಯಾಗಿ ರಾಜೇಶ್ ನಾಯಕ್ರೊಟ್ಟಿಗೆ ಒಂದು ಕೃತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಂದಿದ್ದೇನೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ಸಾಹಿತ್ಯಿಕವಾದಂಥ ಅಭಿರುಚಿ ಉಳ್ಳವರು, ನನ್ನ ಬರವಣಿಗೆಯನ್ನು ಪ್ರೀತಿಸುವವರು ನನಗೆ ಮತ್ತೆ ಬರೆಯಿಸೋದಕ್ಕೆ ತೊಡಗಿಸ್ತಾ ಇದ್ದಾರೆ. ನನ್ನ ಬಗ್ಗೆ ಅಪಾರವಾದಂಥ ಅಭಿಮಾನ ಇಟ್ಕೊಂಡವರು ನನ್ನನ್ನು ಆ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ತೊಡಗಿಸ್ಕೊಳ್ತಾ ಇದ್ದಾರೆ. ನಾನು ಯಕ್ಷಗಾನ ಪಾತ್ರ ಯಾಕೆ ಮಾಡ್ತೇನೆ ಕೇಳಿದ್ರೆ, ನಾ ಮಾಡಿದ ಪಾತ್ರ ಎಲ್ಲ ಒಳ್ಳೇದಾಗಿದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ, ಆದ್ರೆ ನನ್ನ ತಪ್ಪು ಒಪ್ಪುಗಳನ್ನ ಅದನ್ನ ತಮ್ಮದು ಅಂತೇಳಿ ಅಂದ್ಕೊಂಡು ತಪ್ಪನ್ನ ತಪ್ಪೇ ಅಂತ ಸರಿಯಾದ ರೀತಿಯಲ್ಲಿ ಹೇಳುವಂಥವ್ರು ಬೇಕಷ್ಟು ಜನ ನನ್ನ ಜೊತೆಗಿದ್ದಾರೆ. ಈ ರಾಜೇಶ್ ನಾಯ್ಕರು ಇದ್ದಾರೆ, ಅವ್ರು ಯಾವಾಗಲೂ ಹೇಳ್ತಿದ್ರು ಕೀರ್ತಿ ಶನಿಯ ಹಿಂದೆ ಹೋಗಬಾರ್ದು ಅಂತ ಹೇಳಿ, ಯಾವುದಕ್ಕೂ ಪ್ರಚಾರಕ್ಕೆ ಹೋಗಬಾರ್ದು, ಆತ್ಮಶ್ಲಾಘನೆ ಮಾಡಬಾರ್ದು ಅಂತ ಹೇಳ್ಕೊಂಡು. ಬಹುಶಃ ನಾನು ಇವತ್ತು ನಿಮ್ಮೊಟ್ಟಿಗೆ ಬಹಳ ಮುಜುಗರದಿಂದ ಬಂದು ಕುಳಿತುಕೊಂಡಿದ್ದೀನಿ. ಯಾಕೆ ಕೇಳಿದ್ರೆ, ಯಾವುದೇ ಸಂದರ್ಶನಕ್ಕೆ ಕೊಡುವಷ್ಟರ ಮಟ್ಟಕ್ಕೆ ನನ್ನ ವ್ಯಕ್ತಿತ್ವ ಉಂಟು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಾ ಬೆಳಿಬೇಕಾಗಿದ್ದು ಬೇಕಷ್ಟು ಉಂಟು, ಆದ್ರೂ ಕೂಡ ನಿಮ್ ಪ್ರೀತಿ ಕರೆಗೆ ನಾ ಬಂದಿದ್ದೆ. ವೀಕ್ಷಕರಿಗೆ ತಮ್ಮ ಒಂದು ಅನುಭವದ ನುಡಿಗಳು ಅಂದ್ರೆ ಇದು ಸಾಹಿತ್ಯಿಕವಾದಂತ ಒಂದು ದೃಷ್ಟಿಕೋನದ ವಿಚಾರಗಳು. ಸರ್, ನೀವು ಇತ್ತೀಚೆಗೆ ವರದಪುರದ ವರದಯೋಗಿ ಶ್ರೀಧರ ನಾಟಕದಲ್ಲಿ ಶಿವಾನಂದ ಶ್ರೀಗಳಾಗಿ ನಾಟಕ ರಂಗಭೂಮಿಗೆ ಪ್ರವೇಶಿಸಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿಯಾಗಿದ್ದೀರಿ. ಈ ಬಗ್ಗೆ ಏನೇನಿರ್ತೀರಿ ಸರ್? ನಾನು ಹಿಂದೆ ನಾಟಕದಲ್ಲಿ ಪಾತ್ರ ಮಾಡಿದವನಲ್ಲ. ನನಗೆ ಯಕ್ಷಗಾನದ ಕುರಿತು ಆಸಕ್ತಿ ಇತ್ತೇ ಹೊರತು ನಾಟಕದಲ್ಲಿ ಪಾತ್ರ ಮಾಡಬೇಕು ಎನ್ನುವುದಾಗಿ ನಾನು ಅಂದುಕೊಂಡೂ ಇರಲಿಲ್ಲ. ಆದರೆ ಕುಮಟಾದಲ್ಲಿ ಶ್ರೀಧರ ಸ್ವಾಮಿಗಳ ನಾಟಕ ಪ್ರದರ್ಶನಗೊಂಡಾಗ ಆ ನಾಟಕವನ್ನು ನೋಡೋದಕ್ಕೆ ನಾನು ಹೋಗಿದ್ದೆ. ಆ ನಾಟಕವನ್ನು ಸಂಘಟಿಸಿದಂತಹ ಶ್ರೀಯುತ ಕೃಷ್ಣಾನಂದ ಭಟ್ರವರು ಸಂಚನ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರು, ನನಗೆ ತುಂಬ ಆತ್ಮೀಯರು. ಅವರು ಮತ್ತೆ ಪ್ರದರ್ಶನವಾದಾಗ ನೀವು ಶೀಗೇಹಳ್ಳಿ ಮಠದ ಶ್ರೀ ಶಿವಾನಂದ ಸ್ವಾಮಿಗಳ ಪಾತ್ರವನ್ನು ಮಾಡಿ ಅಂತ ಹೇಳಿದರು. ನಾಟಕದಲ್ಲಿ ಸಿದ್ಧ ಮಾತನ್ನ ಹೇಳಬೇಕಾಗ್ತದೆ. ನಮಗೆ ಯಕ್ಷಗಾನದವರಿಗೆ ಸ್ವಂತ ಮಾತಾಡೋ ಅಭ್ಯಾಸ ಇರೋದ್ರಿಂದ ಬಾಯ್ಪಾಟ್ ಹಾಕಿ ಮಾತಾಡೋದಕ್ಕಾಗೋದಿಲ್ಲ ಅಂತೇಳಿ ನಾನು ಆ ಪಾತ್ರ ಮಾಡ್ಲಿಕ್ಕೆ ಒಪ್ಪಲಿಲ್ಲ. ಆದರೆ ಅವರು ಇಲ್ಲ, ನೀವು ಸ್ವತಂತ್ರವಾಗೇ ಮಾತಾಡಿ, ಸಂದರ್ಭಕ್ಕೆ ಒದಗಿದ್ರೆ ಸಾಕು ಅಂತೇಳಿ ಹೇಳಿದರು. ಹಾಗಾಗಿ ಶ್ರೀಯುತ GD ಭಟ್ ಕೆಕ್ಕಾರವರ ಸಮರ್ಥ ಮಾರ್ಗದರ್ಶನದಲ್ಲಿ ನಾನು ಆ ನಾಟಕದಲ್ಲಿ ಪ್ರಪ್ರಥಮವಾಗಿ ಗುಣವಂತೆಯಲ್ಲಿ ಭಾಗವಹಿಸಿದ್ದೆ. ತರುವಾಯ ಸಿದ್ದಾಪುರದಲ್ಲಿ ಅದೇ ನಾಟಕ ಪ್ರದರ್ಶನಗೊಂಡಾಗ ಅಲ್ಲಿಯೂ ಕೂಡ ಅದೇ ಪಾತ್ರವನ್ನು ಮಾಡಿದೆ. ಆ ಎರಡೂ ಪಾತ್ರಗಳು ಪ್ರೇಕ್ಷಕರಿಂದ ಅಪಾರವಾದ ಮೆಚ್ಚುಗೆ ಪಾತ್ರ ಆಯಿತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಪ್ರಚಾರಕ್ಕೂ ಬಂತು. ವಿಶೇಷ ಅಂತಂದ್ರೆ, ಶೀಗೇಹಳ್ಳಿ ಮಠದ ಈಗಿನ ಶ್ರೀಗಳು ಆ ನಾಟಕಕ್ಕೆ ಬಂದಿದ್ರು. ಅವರು ಬಹಳ ಖುಷಿಪಟ್ಟು
ತಮ್ಮ ಮಠಕ್ಕೆ ಬನ್ನಿ ಎನ್ನುವುದಾಗಿ ಆಹ್ವಾನಿಸಿದ್ರು. ಆ ನಾಟಕದ ಯಶಸ್ಸಿಗೆ ನಾನು ಖಂಡಿತ ಕಾರಣ ಅಲ್ಲ, ಬದಲಿಗೆ ನಿರ್ದೇಶನವನ್ನು ನೀಡಿದಂತಹ ಶ್ರೀಯುತ ಜಿ ಡಿ ಭಟ್ ಕೆಕ್ಕಾರ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಶ್ರೀಯುತ ಜಿ ಡಿ ಭಟ್ ಕೆಕ್ಕಾರ್ರವರು ವೈಯಕ್ತಿಕವಾದ ಪರಿಚಯ ಅದಕ್ಕೂ ಮೊದಲು ನನಗಿರಲಿಲ್ಲ. ಈ ನಾಟಕದ ನಿಮಿತ್ತವಾಗಿ ಅವರು ವೈಯಕ್ತಿಕವಾಗಿ ಪರಿಚಯವಾಗಿದ್ದು, ಆದ್ರೆ ಅವ್ರ ಹೆಸರನ್ನ ಕೇಳಿದ್ದೆ. ಅವರೊಬ್ಬ ಸಮರ್ಥ ರಂಗ ನಿರ್ದೇಶಕರು. ನಾನು ಅಂದ್ಕೊಂಡಿದ್ದೇನು ಕೇಳಿದ್ರೆ, ಜಿ ಡಿ ಭಟ್ ಕೆಕ್ಕಾರ್ರವರಂತ ಒಬ್ಬ ಸಮರ್ಥ ನಿರ್ದೇಶಕರ ಗರಡಿಯಲ್ಲಿ ಎಂಥವನು ಕೂಡ ಸಮರ್ಥ ಪಾತ್ರಧಾರಿಯಾಗಿ ಅನಾವರಣಗೊಳ್ಳುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ಆ ಪಾತ್ರದಲ್ಲಿ ನಾನು ಪಡೆದಂತ ಯಶಸ್ಸೇ ಸಾಕ್ಷಿ ಆಯ್ತು ಅಂತ ಅಂದುಕೊಂಡಿದ್ದೇನೆ. ಈ ಎಲ್ಲ ಗೌರವವನ್ನ ನಾನು ಶ್ರೀಯುತ ಜಿ ಡಿ ಭಟ್ ಕೆಕ್ಕಾರ್ರವರಿಗೆ ಸಲ್ಲಿಸ್ತೇನೆ. ಜೊತೆಗೆ ಇದಕ್ಕೆ ಕಾರಣರಾದಂತಹ ಶ್ರೀಯುತ ಕೃಷ್ಣಾನಂದ ಭಟ್ರವ್ರನ್ನು ಕೂಡ ಅಷ್ಟೇ ಜತನದಿಂದ ಸ್ಮರಿಸ್ತೇನೆ. ನಾವು ಓದ್ಕೊಂಡಿದ್ವಿ, ಏನು ಕೇಳಿದ್ರೆ, ನಾಟ್ಯಂ ಭಿನ್ನ ರುಚಿರ್ ಜನಸ್ಯ ಬಹುಧಾಪ್ಯಕಂ ಸಮಾರಾಧನಂ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿ ಮಿತ್ರ ನಾಟಕದಲ್ಲಿ ಹೇಳ್ತಾನೆ. ಬಹುಜನರಿಗೆ ಅವರವರಿಗೆ ಬೇಕಾದ ರೀತಿಯಲ್ಲಿ ನಾಟಕ ಬೇಕಾಗಿದ್ದನ್ನು ಒದಗಿಸಿಕೊಡುತ್ತದೆ ಅನ್ನೋದೊಂದು ಅಭಿಪ್ರಾಯ. ಸಿದ್ದಾಪುರ ನಾಟಕದಲ್ಲಿ ಪಾತ್ರ ವಹಿಸಿದಾಗ ನಾಟಕ ನೋಡಿದಂತ ಒಬ್ರು ದಂಪತಿಗಳು ಬಂದು ಹೇಳಿದ್ರು, ಶಿವಾನಂದ ಶ್ರೀಗಳ ನಿಮ್ಮ ಪಾತ್ರವನ್ನ ನಾವು ನೋಡಿದಾಗ ಒಂದಿಷ್ಟು ಹೊತ್ತು ಒಂದು ಮಠದ ವ್ಯವಸ್ಥೆಯಲ್ಲಿ ಇದ್ದ ಅನುಭವಕ್ಕೆ ಬಂದ್ವಿ ಅಂತ ಹೇಳಿ. ಬಹುಶಃ ನನಗನ್ನಿಸ್ತದ ಇದು ನನ್ನ ಸಾಧನೆ ಅನ್ನುವುದಕ್ಕಿಂತ ಗುರುಗಳ ಆಶೀರ್ವಾದ ಜೊತೆಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಎನ್ನುವುದಕ್ಕೆ ಭಾವಿಸಿದ್ದೇನೆ ನಾನು. ನೀವು ಮನೆ, ಊರು, ಹೆತ್ತವರ ಕುರಿತು ದೇವರ ಬಗ್ಗೆ ಅಪಾರವಾದ ಶ್ರದ್ಧೆಯುಳ್ಳ ಕಟ್ಟ ಆಸ್ತಿಕರಾಗಿದ್ದು, ದೇವರು, ಧರ್ಮ, ದೇಶದ ಕುರಿತಂತೆ ನಿಮ್ಮ ಅಭಿಪ್ರಾಯವನ್ನ ಸ್ಪಷ್ಟಪಡಿಸ್ತೀರಾ? ನನಗೆ ನನ್ನ ಊರು ಅಂದ್ರೆ ಬಹಳ ಪ್ರೀತಿ. ನನ್ನ ಹೆಸರನ್ನು ಗುರುತಿಸ್ಕೊಳ್ಳೋದು ನನ್ನ ಊರಿನೊಟ್ಟಿಗೆ. ಬಹುಶಃ ನನ್ನ ಹೆಸರನ್ನು ಹೇಳಬೇಕಿದ್ರೆ, ನನ್ನ ಊರಿನ ಹೆಸರು ಹೇಳದೇ ಇದ್ರೆ ಬಹುಶಃ ಏನೋ ಕಳ್ಕೊಂಡಾಗ ಅನ್ನಿಸ್ತದೆ. ಮಂಜುನಾಥ್ ಗಮಕರ್ ಮಂಜುನಾಥ್ ಬರ್ಗಿ ಅಂತ ಹೇಳದೆ ಇದ್ರೆ ನನಗೆ ಬಹುಶಃ ನಾನೆಲ್ಲೋ ಕಳ್ಕೊಬಿಟ್ಟಿದ್ದೇನೆ ಅಂತ ಅನ್ನಿಸ್ತದೆ ನನಗೆ. ಜೊತೆಗೆ ನನ್ನೂರಿನ ದೇವಸ್ಥಾನ, ನನಗೆ ಕಾಶಿ ಧರ್ಮಸ್ಥಳ ಎಲ್ಲ ನನ್ನೂರಿನ ಶ್ರೀ ಮಹಾಲಿಂಗೇಶ್ವರನಲ್ಲೇ ಕಾಣಿಸ್ತಾರೆ. ಅದ್ರ ಜೊತೆಗೆ ನಾನು ಮೊದಲಿಂದ ಹೇಳ್ತಾ ಇದ್ದ ಹಾಗೆ ನನ್ನ ಪ್ರತಿಪಾದನೆ ಹಾಗೆ ಏನಂತಂದ್ರೆ, ಜಗತ್ನಲ್ಲಿ ಅಮ್ಮನಿಗಿಂತ ದೊಡ್ಡವ್ರು ಯಾರೂ ಇಲ್ಲ, ತಂದೆಗಿಂತ ಶ್ರೇಷ್ಠ ಅಮ್ಮ. ಅಮ್ಮನನ್ನು ಬಿಟ್ರೆ ತಂದೆ, ತಂದೆ ಅಂತಂದ್ರೆ ತಂದವನು ಅಂತದ್ರ ಅರ್ಥ. ಈ ಜಗತ್ತಿಗೆ ನಮ್ಮನ್ನ ತರುವಲ್ಲಿ ಕಾರಣೀಕರ್ತನಾದವನು ತಂದೆ. ಹಾಗಾಗಿ ನಾವು ಏನನ್ನೇ ಮಾಡೋದಿದ್ರು ಕೂಡ ಅಪ್ಪ ಅಮ್ಮನಿಗೆ ಬೆಲೆ ಕೊಟ್ಟು ಮಾಡಬೇಕು ಅಂತೇಳಿ ಅಂದ್ಕೊಂಡ. ನನಗೆ ದಾಸರ ಮಾತು ಪದೇ ಪದೇ ನೆನಪಿಗೆ ಬರ್ತದೆ. ಮಾತಾಪಿತರನ್ನು ನಿಂದಿಸುವ ಮಗ ಯಾತ್ರೆಯ ಮಾಡಿದ ರೇಣುಫಲ, ಘಾತಕತನವನ್ನು ಬಿಡದ ನಿರಂತರ ಗೀತೆಯನ್ನು ಓದಿದ ರೇಣುಫಲ ಅಂತ. ನಾವು 1000 ದೇವಸ್ಥಾನಕ್ಕೆ ಸುತ್ತ ಹಾಕಿದ್ರು ಪ್ರಯೋಜನಕ್ಕೆ ಬರುವುದಿಲ್ಲ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು ಉಪಯೋಗಕ್ಕೆ ಬರೋದಿಲ್ಲ, ತುಂಗಾ ನದಿಯ ನೀರನ್ನು ಕುಡಿದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಗಂಗಾ ಸ್ನಾನಂ ತುಂಗಾಪಾನಂ ಅಂತೇವೆ. ಮೊಟ್ಟ ಮೊದಲು ನಾವು ಬೆಲೆ ಕೊಡಬೇಕಾಗಿದ್ದ ಯಾರಿಗೆ ಕೇಳಿದ್ರೆ ಅಪ್ಪ ಅಮ್ಮನಿಗೆ, ಜೊತೆಗೆ ಹುಟ್ಟೂರಿಗೆ, ಆಮೇಲೆ ನಮ್ಮ ಮನೆತನಕ್ಕೆ ನಾವು ಬೆಲೆ ಕೊಡಬೇಕು, ಮನೆ ದೇವರಿಗೆ ಬೆಲೆ ಕೊಡಬೇಕು. ಆಯ್ತಾ? ಆದ್ರಿಂದ ನಾನು ಮನೆಯಿಂದ ಬರ್ಬೇಕಿದ್ರೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಬರುವವನು, ತುಳಸಿ ಕೈ ಮುಗಿದು ಬರುವವನು, ಕುಲದೇವರಿಗೆ ನಮಸ್ಕಾರ ಮಾಡಿ ಬರುವವನು, ಹಾಗೂ ಊರಿನ ಎಲ್ಲ ದೇವರನ್ನ ಸ್ಮರಣೆ ಮಾಡ್ಕೊಳ್ತಾನೆ, ಗುರು ಹಿರಿಯರನ್ನ ಸ್ಮರಿಸ್ತಾನೆ. ನಾನು ಪ್ರತಿ ದಿವಸ ನನಗೆ ಪಾಠ ಮಾಡಿದಂತ ನನ್ನ ಗುರುಗಳನ್ನ ನನ್ನ ಅಗಳಿನಲ್ಲಿ ಹುಡುಕ್ತೇನೆ ನಾನು. ಅಂದ್ರೆ ಇವತ್ತು ನಾನೊಂದು ತುತ್ತು ತಿಂತೇನೆ ಅಂತಂದ್ರೆ ಅದಕ್ಕೆ ನನಗೆ ಪಾಠ ಮಾಡಿದಂತಹ ನನ್ನ ಗುರುಗಳ ಆಶೀರ್ವಾದ ಅಂತ ಅಂದುಕೊಳ್ತೇನೆ. ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳು ನನ್ನ ಬದುಕಿನಲ್ಲಿ ದೊಡ್ಡ ದೊಡ್ಡ ಪವಾಡವನ್ನು ಮಾಡಿಬಿಟ್ಟಿದ್ದಾರೆ. ಅನೇಕ ಪರೀಕ್ಷೆಗಳಾಗಿದ್ರು ಕೂಡ ಎಲ್ಲ ಪರೀಕ್ಷೆಯಲ್ಲಿ ಅಂತಿಮವಾಗಿ ಗೆದ್ದವ ನಾನೇ. ಇದು ನನ್ನ ಸ್ವಂತಕ್ಕೆ ಅಂತ ಅನ್ಸುದಿಲ್ಲ. ನನ್ನೊಳಗಡೆ ಗುರು ರಾಘವೇಂದ್ರ ಸ್ವಾಮಿಗಳು ತಾನಿದ್ದು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಪ್ರತಿ ಕ್ಷಣ ಮಾತಾಡಿದಾಗ ನನಗೆ ಅನ್ನಿಸ್ತದೆ. ರಾಘವೇಂದ್ರ ಸ್ವಾಮಿಗಳಿಂದ ಅತೀತವಾದ ನನ್ನ ಬದುಕನ್ನು ನನಗೆ ಕಲ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಜೊತೆಗೆ ಈ ನೆಲ ಆಸ್ತಿಕತೆಗೆ ಬಹುಮುಖ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ನಾವು ದೇವರ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ 3 ವಾದವನ್ನು ಮಂಡಿಸ್ತೇವೆ. ಒಂದು ಆಸ್ತಿಕವಾದ, ಇನ್ನೊಂದು ನಾಸ್ತಿಕವಾದ, ಮತ್ತೊಂದು ಅನಾಸ್ತಿಕವಾದ. ದೇವರಿದ್ದಾನೆ ಅನ್ನೋದು ಆಸ್ತಿಕವಾದ, ದೇವರು ಇಲ್ಲ ಅನ್ನೋದು ನಾಸ್ತಿಕವಾದ. ದೇವರು ಇದ್ರಿರ್ಲಿ ಬಿಟ್ರೆ ಬಿಡ್ಲಿ ನನ್ನ ಕೆಲಸವನ್ನು ನಾ ಮಾಡ್ತೇನೆ ಅನ್ನೋದು ಅನಾಸ್ತಿಕವಾದ. ಆದ್ರೆ ಭರತ ವರ್ಷದ ನೆಲ ಏನ್ ಹೇಳುತ್ತದೆ ಕೇಳಿದ್ರೆ, ಇಲ್ಲಿ ಕಲ್ಲಿನಲ್ಲೂ ನಾವು ದೇವರನ್ನ ಕಾಣ್ತೇವೆ, ಮಣ್ಣಿನಲ್ಲೂ ದೇವರನ್ನ ಕಾಣುತ್ತೇವೆ, ಗಿಡ ಮರಗಳಲ್ಲಿ ದೇವರನ್ನ ಕಾಣುತ್ತೇವೆ. ದೇವರು ಎಲ್ಲಿದ್ದಾನೆ ಕೇಳೋದಕ್ಕಿಂತ ದೇವರು ಎಲ್ಲಿಲ್ಲ ಕಾಣ್ತೇವೆ.
ಅದನ್ನೇ ಕನಕದಾಸರು ಹೇಳುತ್ತಾರೆ, ಯಾರೂ ಕಾಣದ ಇದ್ದ ಜಾಗದಲ್ಲಿ ಬಾಳೆಹಣ್ಣು ತಿನ್ನು ಅಂತ ಹೇಳಿದ್ರೆ ಉಳಿದವರೆಲ್ಲ ಹೇಗೇಗೋ ತಿನ್ಕೊಂಡು ಬಂದು ಯಾರೂ ಕಾಣದ ಇದ್ದ ಜಾಗದಲ್ಲಿ ತಿಂದೆ ಅಂತಂದ್ರೆ, ಕನಕದಾಸರು ಹೇಳ್ತಾರೆ, ಎತ್ರ ಎತ್ರ ಪಶ್ಯತಿ ತತ್ರ ತತ್ರ ದೇವ ವಿಲಸತಿ. ದೇವರಲ್ಲಿದ್ದಾನೆ ಕೇಳಿದ್ರೆ ಸರ್ವತ್ರ ಇದ್ದಾನೆ ಅಂತೇಳಿ ಕನಕದಾಸರು ಹೇಳ್ತಾರೆ. ಅಂದ್ರೆ ಈ ನಮ್ಮ ನೆಲ ದೇವರ ಅಸ್ತಿತ್ವವನ್ನು ಬಲವಾಗಿ ಒಪ್ಕೊಂಡ್ಬಿಟ್ಟಿದೆ. ಕುವೆಂಪು ಓದ್ಕೊಂಡಿದ್ದೆ ನಾನು, ಆನಂದಮಯ ಈ ಜಗ ಆ ದೇವರ ದಯೆ ಕಾಣು, ಸೂರ್ಯೋದಯ ಚಂದ್ರೋದಯ ಆ ದೇವರ ದಯ ಮಾಡು ಅಂತೇಳಿ ಕುವೆಂಪು ಹೇಳ್ತಾರೆ. ತೇನವಿನ ತೃಣಮಪಿನ ಚಲತಿ, ಒಂದು ಹುಲ್ಲು ಕಡ್ಡಿ ಕೂಡ ದೇವರ ಇಚ್ಛೆಯ ವಿರುದ್ಧವಾಗಿ ನಡೆಯೋದಿಲ್ಲ, ಅಲ್ಲಾಡೋದಿಲ್ಲ ಅಂತೇಳಿ ಕೇಳಿದ್ದೇವೆ. ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತೇಳಿ ದೇವರಿಗೆ ನಾವು ಸಮರ್ಪಿಸಿಕೊಂಡಾಗ ನಮ್ಮನ್ನು ಯಾವತ್ತೂ ದೇವರು ಬಿಟ್ಕೊಡೋದಿಲ್ಲ. ದೇವರು ಅಂತಂದ್ರೆ ಏನು? ಧರ್ಮದ ದಾರಿಯಲ್ಲಿ ಸಾಗಿದ್ರೆ ನಮಗೆ ಕಂಡು ಬರುವುದೇ ದೇವರ ಅಸ್ತಿತ್ವ. ನಾವು ಧರ್ಮದ ದಾರಿಯನ್ನ ತಪ್ಪಿದ್ರೆ ದೇವರು ನಮ್ಗೆ ಬೆಂಬಲಕ್ಕೆ ಬರುವುದಿಲ್ಲ. ಧರ್ಮದ ದಾರಿಯಲ್ಲಿ ನಡೆದವನಿಗೆ ದೇವರು ಭಯವೂ ಇರುವುದಿಲ್ಲ. ಅಂದ್ರೆ ಧರ್ಮವೇ ದೇವರು, ನಾವು ನಡ್ಕೊಳ್ಬೇಕಾದಂತ ನೀತಿಯೇ ಧರ್ಮ ಅಂತೇಳಿ ನಾನು ಅಂದ್ಕೊಂಡವನು. ಜೊತೆಗೆ ಎಂಥ ಅದ್ಭುತವಾದ ದೇಶದಲ್ಲಿ ಹುಟ್ಟಿದ್ದೆ ನಾನು ಅನ್ನೋದು ನನಗೆ ಅಭಿಮಾನ ಸಂಗತಿ. ನಾವು ಹೇಳ್ತೇವೆ, ಜನ್ಮ ಜನ್ಮಗಳಲ್ಲಿ ಶ್ರೇಷ್ಠವಾದ ಜನ್ಮ ಯಾವುದು ಕೇಳಿದ್ರೆ ಅದು ಮನುಷ್ಯ ಜನ್ಮ ಅಂತ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತೇಳಿ ದಾಸರು ಹೇಳಿದ್ದಾರೆ. ಈ ಮನುಷ್ಯ ಜನ್ಮ ಅದರಲ್ಲೂ ಭರತ ವರ್ಷದಲ್ಲಿ ಹುಟ್ಟುವುದು ಮಹಾಭಾಗ್ಯ. ಈ ಮನುಷ್ಯ ಜನ್ಮ ಭರತ ವರ್ಷದಲ್ಲಿ ಹುಟ್ಟಿದವರಿಗೆ ನಾವೇನ್ ಹೇಳ್ತೇವೆ ಕೇಳಿದ್ರೆ ಅಮೃತ ಪುತ್ರ ಅಂತ ಹೇಳ್ತೇವೆ, ದೇವತೆಗಳ ಮಕ್ಕಳು ಅಂತ ಹೇಳಿ. ಈ ನೆಲದಲ್ಲಿ ಹುಟ್ಟಿದವರನ್ನ ಕಂಡು ದೇವತೆಗಳು ಕೂಡ ಅಸೂಯೆ ಪಡ್ತಾರಂತೆ. ಜೊತೆಗೆ ಏನಾದ್ರೂ ಸಾಧನೆ ಮಾಡ್ಬೇಕಾ, ಸಾಧನ ಭೂಮಿ ಭರತ ಭೂಮಿ. ಇಲ್ಲಿ ಸಾಧನೆ ಮಾಡಿ ಇಲ್ಲಿನ ಪುಣ್ಯ ಸಂಚಯದಿಂದ ನಾವು ದೇವಲೋಕಕ್ಕೆ ಹೋಗಿ ಅಲ್ಲಿ ವಿನಿಯೋಗಿಸಿ ಮತ್ತೆ ಸಂಪಾದಿಸೋದಕ್ಕೆ ಇಲ್ಲೇ ಬರಬೇಕು. ಆದ್ರಿಂದ ಇದು ಕರ್ಮ ಭೂಮಿ, ಭೋಗ ಭೂಮಿ, ಭಾಗ್ಯ ಭೂಮಿ. ಭಾರತವನ್ನುಳಿಯುತ್ತ ಎನಗೆ ಜೀವನವೆತ್ತ, ಭಾರತವೇ ಎನ್ನುಸಿರು ಎನ್ನೊಗೆದ ಬಸಿರು. ಇದು ನಮ್ಮ ರಾಷ್ಟ್ರಕವಿ ಗೋವಿಂದ ಪೈಗಳು ಹೇಳುತ್ತಾರೆ. ಹಾಗೆಯೇ ಈ ಭಾರತದ ಕುರಿತಂತೆ ಧರೆಗವತರಿಸಿದ ಸ್ವರ್ಗದ ಸ್ಪರ್ಧಿ ನಮ್ಮೀ ತಾಯಿ ನೆಲವು ಚಂದ್ರಶೇಖರ್ ಭಂಡಾರಿ ಅವರು ಹೇಳ್ತಾರೆ. ಭಾರತವನ್ನು ಹೊರತುಪಡಿಸಿ ಬದುಕಿದೆ ಅಂತ ನನಗೆ ಅನ್ಸೋದಿಲ್ಲ. ಈ ದೇಶದ ಒಂದೊಂದು ಹೆಸರುಗಳು ನನ್ನ ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ತೇನೆ. ಭರತ ವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಆರ್ಯಾವರ್ತ, ಹಿಂದೂಸ್ತಾನ, ಇಂಡಿಯಾ, ಒಂದೊಂದು ಹೆಸರಿಗೂ ಕೂಡ ಅದರದೇ ಆದಂತ ಹಿರಿತನ ಇದೆ. ಹಾಗಾಗಿ ಈ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ಅಂದ್ಕೊಳ್ಬೇಕು ನಾವು. ಜೊತೆಗೆ ಈ ದೇಶದ ಸಂಸ್ಕೃತಿಯನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಈ ದೇಶದ ಸಂಸ್ಕೃತಿ ಏನ್ ಹೇಳುತ್ತದೆ ಕೇಳಿದ್ರೆ, ನಾವು ಯಾರನ್ನೂ ದ್ವೇಷ ಮಾಡಬಾರದು, ಯಾರಲ್ಲೂ ತರತಮವನ್ನು ಎಣಿಸಬಾರದು, ಎಲ್ಲರೂ ಒಂದು ಎನ್ನುವ ಭಾವದಲ್ಲಿ ತೊಡಕೊಳ್ಬೇಕು. ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ಪರಿಭೇದ ಬೇಡ. ನಮ್ಮ ಒಳಗಡೆ ಹರಿತಾ ಇರುವಂತಹ ರಕ್ತ ಒಂದೇ. ಅದನ್ನು ದಿನಕರ ದೇಸಾಯಿ ಅವರು ಹೇಳ್ತಾರೆ, ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತ ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೂ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರ ನಗೆಯೂ ಒಂದೇ ಅಣ್ಣ, ಏತಕೆ ಯುದ್ಧವು ಏತಕೆ ಮದ್ದು, ಎಲ್ಲರೂ ಒಂದೇ ಮನೆಯೊಳಗಿದ್ದು. ದೇಶದ ವಿಚಾರ ಬಂದಾಗ ನಾವೆಲ್ಲ ಒಂದಾಗಿರ್ಬೇಕು. ಹಾಗೆ ನಾವು ಎಲ್ಲ ಧರ್ಮವನ್ನು ಪ್ರೀತಿಸಬೇಕು, ಎಲ್ಲ ಜಾತಿಯನ್ನು ಪ್ರೀತಿಸಬೇಕು, ಎಲ್ಲರನ್ನೂ ಗೌರವಿಸಬೇಕು, ನಮ್ಮ ತನದಲ್ಲಿ ಬದುಕಬೇಕು. ಅದನ್ನೇ ಕುವೆಂಪು ಹೇಳಿದ್ದು, ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ ಆದ್ರೆ ನನ್ನ ತನದಲ್ಲಿ ಬದುಕ್ತೇನೆ ಅಂತ. ನನ್ನ ತನ ಅಂತ ಹೇಳೋದು ಮತ್ತೊಬ್ಬರನ್ನ ದ್ವೇಷಿಸುವುದ್ರಲ್ಲಿ ಇರುವುದಿಲ್ಲ, ಮತ್ತೊಬ್ಬರನ್ನ ಪ್ರೀತಿಸುವುದರಲ್ಲಿ ನಾನು ಬೆಳೀತೇನೆ. ಮತ್ತೊಬ್ಬರನ್ನ ದ್ವೇಷಿಸ್ತಾ ಹೋದ ಹಾಗೆ ದ್ವೇಷದ ಮನೋಭಾವವೇ ಹೆಚ್ಚಾಗ್ತಾ ಹೋಗ್ತದೆ. ರಾಷ್ಟ್ರೀಯತೆ, ದೇಶೀಯತೆ ಅಂತಂದ್ರೆ ನಾನು ನನ್ನ ಧರ್ಮವನ್ನು, ನನ್ನ ದೇಶವನ್ನು, ನನ್ನವರನ್ನು ಪ್ರೀತಿಸುವಂತೆ ಮತ್ತೊಬ್ಬರನ್ನು ಪ್ರೀತಿಸಬೇಕು. ಮತ್ತೊಬ್ಬರಲ್ಲಿ ಹಗತನ ಮಾಡುವುದೇ ದೇಶೀಯತೆ ಅಲ್ಲ, ರಾಷ್ಟ್ರೀಯತೆ ಅಲ್ಲ. ಈ ನೆಲ ನಮಗೆ ಕಳಿಸಿಕೊಟ್ಟಂತ ಪಾಠ ಅದು. ಜೊತೆಗೆ ಈ ದೇಶದಲ್ಲಿ ಅನೇಕ ಶ್ರೇಷ್ಠ ಕೃತಿಗಳು ನಿರ್ಮಾಣ ಆಗಿದೆ. ಈ ದೇಶದಲ್ಲಿ ಅನೇಕ ಸಾಧು ಸಂತರು ಹುಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರನ್ನ ಕಂಡಂತ ನೆಲ ಇದು, ಬುದ್ಧನನ್ನ ಕಂಡಂತ ನೆಲ ಇದು. ಈ ದೇಶದಲ್ಲಿ ಮಹಾವೀರನಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಹುಟ್ಟಿದ್ದಾನೆ. ಮಹಾತ್ಮ ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಬರೆದಂತ ಪುಸ್ತಕ, ನನ್ನ ಸತ್ಯ ಶೋಧನೆ ಇಲ್ಲವೇ ಗಾಂಧೀಜಿಯವರ ಸತ್ಯದೊಂದಿಗಿನ ಪ್ರಯೋಗಗಳು ಅಂತೇಳಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅದನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಆ ಪುಸ್ತಕ ಓದಿದ್ರೆ ಗಾಂಧಿ ಎಷ್ಟು ಎತ್ತರ ಅಂತ ಅನ್ನಿಸ್ತದೆ. ಅದನ್ನೇ ದಿನಕರ್ ಹೇಳಿದ್ದು, ಬಾಪೂಜಿ ನಿನ್ನ ಕೈಯೊಳಗಿದ್ದ ಕೋಲು ಮಿಂಚಿಗೂ ತರಿಸಬಹುದಲ್ವೇ ಸೋಲು, ಸಾಮ್ರಾಜ್ಯ ಶಾಹಿಗೂ ಕಲಿಸಿತ್ತು ಬುದ್ಧಿ, ಇದಕ್ಕೆ ಕಾರಣ ನಿನ್ನ ಆಂತರಿಕ ಬುದ್ಧಿ ಅಂತ ಹೇಳಿ. ಈ ದೇಶದಲ್ಲಿ ಒಬ್ಬೊಬ್ಬರು ಬಲಿದಾನ ನಮಗೆ ಕೊಟ್ಟ ಪಾಠ ಏನು? ವೀರ ಯೋಧ ಒಬ್ಬ ಸತ್ತಂತ ಸಂದರ್ಭದಲ್ಲಿ ಅವನ ತಾಯಿ ಅಳ್ತಾ ಇದ್ರೆ
ನಿನ್ನ ಮಗ ಸತ್ತೋದ, ಯಾಕೆ ಅದಕ್ಕೆ ಅಳ್ತಾ ಇದ್ದೀಯ ಅಂತ ಕೇಳಿದ್ರೆ ತಾಯಿ ಹೇಳ್ತಾಳೆ, ನನ್ನ ಮಗ ಸತ್ತೋದ ಅಂತ ಹೇಳಿ ನಾನು ಅಳ್ತಾ ಇಲ್ಲ, ಮತ್ತೆ ದೇಶಕ್ಕಾಗಿ ಪ್ರಾಣ ಕೊಡುವ ಇನ್ನೊಬ್ಬ ಮಗ ಹುಟ್ಲಿಲ್ಲಲ್ಲ ಅಂತ ಹೇಳುವ ಕಾರಣಕ್ಕಾಗಿ ನಾನು ಅಳ್ತಾ ಇದ್ದೇನೆ ಅಂತ ಆ ತಾಯ್ತನ ಮೆಚ್ಕೊಳ್ಬೇಕು ನಾವು. ಹಾಗೆ ಮಂಗಲ್ ಪಾಂಡೆ ಅನ್ನುವಂತ ಒಬ್ಬ ವ್ಯಕ್ತಿ ಅವನಿಗೆ ಗಲ್ಲುಗೇರಿಸುವಂತ ಸಂದರ್ಭದಲ್ಲಿ ನಿನ್ನ ಕೊನೆಯ ಆಶೆ ಏನು ಅಂತ ಕೇಳಿದ್ರೆ ಅವ್ನು ಕೊಟ್ಟು ಉತ್ತರ ಏನು ಕೇಳಿದ್ರೆ, ಜನ್ಮ ಜನ್ಮಾಂತರದಲ್ಲಿಯೂ ಭಾರತಾಂಬೆಯ ಮಡಿಲ ಮಗುವಾಗಿ ಭಾರತಕ್ಕೋಸ್ಕರವಾಗಿ ನನ್ನ ದೇಹವನ್ನ ತ್ಯಾಗ ಮಾಡುವಂತ ಪುಣ್ಯ ನನ್ನ ಪಾಲಿಗೆ ಪ್ರಾಪ್ತಿಸ್ಲಿ ಅಂತ ಹೇಳಿ ಮಂಗಲ್ ಪಾಂಡೆ ಹೇಳ್ತಾನೆ. ಹೀಗೆ ಇಂಥವರ ಆದರ್ಶಗಳನ್ನ ನೋಡಿ ಭಗತ್ ಸಿಂಗ್ನ ಆದರ್ಶವನ್ನ ಕಲ್ತ್ಕೊಳ್ಬೇಕು. ಹಾಗೆ ಅನೇಕ ಶ್ರೇಷ್ಠ ಕೃತಿಗಳು ನಮ್ಮಲ್ಲಿದೆ. ಅಬ್ದುಲ್ ಕಲಾಂ ರಂತವ್ರು ಅವರ ಆತ್ಮಚರಿತ್ರೆ ಓದ್ಬೇಕು. ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು ಅಂತ ಹೇಳಿ ಬರ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ನೆಹರೂರವರ ಕೃತಿಯನ್ನ ಓದ್ಬೇಕು. ಅನೇಕ ಕೃತಿಗಳು ನಮಗೆ ಪಾಠವಾಗಿ ನಾವು ಸ್ವೀಕಾರ ಮಾಡಬೇಕು. ಜೊತೆಗೆ ಅನೇಕ ಮೇರು ವ್ಯಕ್ತಿತ್ವ, ಅದಾಗ್ಲೇ ನಾನು ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದ ಅಂತ ಒಬ್ಬ ಆದರ್ಶ ಈ ನೆಲಕ್ಕೆ ಬಂತು, ಪರಮಹಂಸರಂತ ಒಬ್ಬ ಆದರ್ಶ, ಶಾರದಾ ದೇವಿ ಅಂತ ವ್ಯಕ್ತಿ, ಹಾಗೆ ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ಬರುವಂತ ಒಬ್ಬ ಕೃಷ್ಣನಂತ ಒಬ್ಬ ಚಾಣಕ್ಷಮತಿ, ಹಾಗೆ ರಾಮನಂತ ಒಬ್ಬ ಆದರ್ಶ ವ್ಯಕ್ತಿ, ಇವರೆಲ್ಲ ನಮ್ಗೆ ಆದರ್ಶವಾಗಿ ಕಾಣ್ತಾರೆ. ಜೊತೆಗೆ ಕೌಟಿಲ್ಯ ಕೊಟ್ಟಂತ ಸಿದ್ಧಾಂತಗಳು, ಪ್ರಜಾಸುಖೇ ಸುಖಂ ರಾಜ್ಯ ಪ್ರಜಾನಾಂಚ ಐತೆ ಹಿತಂ, ದಿ ಎಂಡ್ ಆಫ್ ದಿ ಸ್ಟೇಟ್ ಇಸ್ ದಿ ವೆಲ್ಫೇರ್ ಆಫ್ ದಿ ಗವರ್ನರ್ ಅಂತ ಹೇಳಿ ಹೇಳ್ತಾನೆ. ಇಡೀ ರಾಜ್ಯದ ಶ್ರೇಯಸ್ಸೆಲ್ಲಿದೆ ಕೇಳಿದ್ರೆ, ರಾಜ್ಯದ ಶ್ರೇಯಸ್ಸಿರುವುದು ರಾಜ್ಯದ ಎಲ್ಲರ ಶ್ರೇಯಸ್ನಲ್ಲಿದೆ, ವ್ಯಕ್ತಿಗತವಾಗಿಲ್ಲ. ಎಲ್ಲರ ಶ್ರೇಯಸ್ನಲ್ಲಿ ವ್ಯಕ್ತಿಗತವಾದ ಶ್ರೇಯಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ನೆಲದಲ್ಲಿ ಹುಟ್ಟಿದ್ರ ಬಗ್ಗೆ, ಈ ನಾಡಿನಲ್ಲಿ ಹುಟ್ಟಿದ ಬಗ್ಗೆ ನಾನು ಅಭಿಮಾನ ಪಡ್ತೇನೆ. ನಾನು ಮನುಷ್ಯ ಅನ್ನೋದು ನನಗೆ ಅಭಿಮಾನದ ವಿಚಾರ, ನಾನು ಭಾರತೀಯ ಅನ್ನೋದು ಅಭಿಮಾನದ ವಿಚಾರ, ನಾನು ಕನ್ನಡಿಗ ಅನ್ನೋದು ಅಭಿಮಾನದ ವಿಚಾರ. ಈ ಹಿನ್ನೆಲೆಯಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ನನ್ನ ಧನ್ಯತಾ ಭಾವ. ಹೌದು, ಧನ್ಯತಾ ಭಾವ. ಸರ್, ನೀವು ಒಬ್ಬ ಅಧ್ಯಾಪಕರಾಗಿ, ಕಲಾವಿದರಾಗಿ, ಸಂಘಟಕರಾಗಿ, ಸಾಹಿತಿಯಾಗಿ ಬಹುಮುಖ ವಿದ್ವತ್ ಪ್ರತಿಭೆಯೆಂದು ನಾಡು ಗುರುತಿಸಿಕೊಂಡ ವ್ಯಕ್ತಿತ್ವವಾಗಿ ಬೆಳೆದಿದ್ದು ಅಭಿಮಾನದ ವಿಷಯವಾಗಿದ್ದು, ವ್ಯಕ್ತಿತ್ವವಾಗಿ ಬೆಳೆಯುವಲ್ಲಿ ಏನು ಸಲಹೆಯನ್ನ ನೀಡುತ್ತೀರಿ ಸರ್? ದೊಡ್ಡ ಸಲಹೆ ಕೊಡುವ ಮಟ್ಟಕ್ಕೆ ನಾ ಬೆಳೆದಿದ್ದೆ ಅಂತ ಅಂದ್ಕೊಳ್ಳೋದಿಲ್ಲ. ನೀವು ಕೇಳ್ತೀರಿ ಅನ್ನುವ ಕಾರಣಕ್ಕಾಗಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳ್ತೇನೆ. ನಿಜ ಸರ್. ಒಬ್ಬ ಅಧ್ಯಾಪಕ ಆ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಪಡೆಯುವಾಗ ತಾನು ಯಾವಾಗಲೂ ವಿದ್ಯಾರ್ಥಿ ಅಂತ ಅಂದ್ಕೊಳ್ಬೇಕು. ನಿಜ. ವಿದ್ಯಾರ್ಥಿಗಳು ಒಂದು ಪುಟ ಹಿಂದಿರ್ತಾರೆ, ನಾನು ಒಂದು ಪುಟ ಮುಂದಿರ್ತೇನೆ, ಆದ್ರೆ ನಾನು ನಿರಂತರವಾಗಿ ಓದಬೇಕು ಅನ್ನುವಂಥ ಪ್ರಜ್ಞೆ ಇರಬೇಕು. ಇವತ್ತೇನಾಗಿದೆ ಕೇಳಿದ್ರೆ, ಬಹಳಷ್ಟು ಜನ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಹೋದ್ಮೇಲೆ ಆ ವೃತ್ತಿ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಬೇಕಾಗಿದ್ದನ್ನು ಪಡ್ಕೊಳ್ಳುವುದಕ್ಕೆ ವಿಫಲರಾಗುತ್ತಾರೆ ಅನ್ನುವಂಥ ಕಟು ಸತ್ಯವನ್ನ ನಾವೆಲ್ಲ ಒಪ್ಕೊಳ್ಳೇಬೇಕು. ಯಾರು ಸೋತ್ರೂ ತೊಂದರೆ ಇಲ್ಲ ಈ ಸಮಾಜದಲ್ಲಿ, ಆದ್ರೆ ಶಿಕ್ಷಕ ಸೋಲ್ಬಾರ್ದು. ಶಿಕ್ಷಕ ಸೋಲ್ಬಾರ್ದು ಅಂತಂದ್ರೆ ಏನ್ ಮಾಡಬೇಕು ಕೇಳಿದ್ರೆ, ಪ್ರತಿ ಕ್ಷಣವನ್ನು ಶಿಕ್ಷಕ ಅನನ್ಯವನ್ನಾಗಿ ಅದನ್ನ ರೂಪಿಸ್ಬೇಕು. ಪ್ರತಿ ತರಗತಿಯನ್ನು ಕೂಡ ಆತ ಉತ್ಸವವನ್ನಾಗಿ ಮಾಡಬೇಕು. ಶಿಕ್ಷಕ ಯಾವತ್ತೂ ತಾನು ವಿದ್ಯಾರ್ಥಿ ಅನ್ನುವ ಎಚ್ಚರದಿಂದ ನಿರಂತರವಾಗಿ ಓದಿನಲ್ಲಿ ತೊಡಗಿಸ್ಕೋಬೇಕು, ಬರೆಯೋದ್ರಲ್ಲಿ ತೊಡಗಿಸ್ಕೋಬೇಕು, ಅಭಿವ್ಯಕ್ತಿಯಲ್ಲಿ ತೊಡಗಿಸ್ಕೋಬೇಕು. ಜೊತೆಗೆ ಮಕ್ಕಳಿಗೂ ಕೂಡ ಓದುವುದಕ್ಕೆ ಪ್ರೇರೇಪಿಸಬೇಕು, ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ನಾನು ಹೇಳದ್ದನ್ನು ಮಾತ್ರ ನೀನು ಕೇಳಬೇಕು ಅಂದೇಳಿ ಅನ್ನೋದಲ್ಲ, ಬದಲಿಗೆ ಮತ್ತೊಬ್ಬ ಹೇಳದ್ದನ್ನು ಕೂಡ ಕೇಳುವುದಕ್ಕೆ ತಾಳ್ಮೆ ಇರಬೇಕು. ಇದು ಬಹಳ ಅದ್ಭುತವಾಗಿ ಗೌರೀಶ್ ಕಾಯ್ಕಿಣಿಯವರು ಬರೀತಾರೆ. ಕಾವ್ಯ ಎಂದರೇನು ಅನ್ನುವ ಪ್ರಶ್ನೆಗೆ ಉತ್ತರವಾಗಿ, ಕಾವ್ಯ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರಿಸುವುದು ಸತ್ಯವೆಂದರೇನು ಎಂಬ ಪ್ರಶ್ನೆಗೆ ಉತ್ತರಿಸುವಷ್ಟೇ ಕಷ್ಟ. ಗೌರೀಶ್ ಕಾಯ್ಕಿಣಿಯವರು ಹೇಳೋದು, ಶಿಲುಬೆಗೇರಿಸುವ ಸಂದರ್ಭದಲ್ಲಿ ಏಸು ಪಿಲಾತನನ್ನು ಪ್ರಶ್ನಿಸಿದ, ನಾನೇನು ತಪ್ಪು ಮಾಡಿದ್ದೇನೆ ಎಂದು ನೀನು ನನ್ನನ್ನು ಶಿಲುಬೆಗೇರಿಸುತ್ತೀಯ ಎನ್ನುವುದಾಗಿ. ಅದಕ್ಕೆ ಪಿಲಾತ ಉತ್ತರಿಸಿದ, ನೀನು ಕೇಳುವುದಿಲ್ಲವೋ ನಾನು ಹೇಳುತ್ತೇನೆ, ನೀನು ಕೇಳುತ್ತೀಯೋ ನಾನು ಹೇಳುವುದಿಲ್ಲ. ಈ ಪ್ರಪಂಚದ ವ್ಯವಸ್ಥೆ ಇರುವುದು ಹಾಗೆ. ಏನು ಕೇಳಿದ್ರೆ, ಮತ್ತೊಬ್ಬ ಪ್ರಶ್ನೆ ಮಾಡೋದಿಲ್ಲ ಅಂತಂದ್ರೆ ಬೇಕಷ್ಟು ಮಾತಾಡ್ತೇವೆ ನಾವು. ಮತ್ತೊಬ್ಬ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ನಮ್ಮ ಬಂಡವಾಳ ಬಯಲಾಗ್ತದೆ ಅಂತ ಹೇಳಿ ಭಯಗೊಳ್ಳುವ ಒಂದು ಸಮೂಹದ ಮಧ್ಯದಲ್ಲಿದ್ದೇವೆ. ಆದ್ರೆ ಹಾಗಾಗಬಾರ್ದು. ಪ್ರಶ್ನೆ ಮಾಡಬೇಕು. ಮಗು ಪ್ರಶ್ನೆ ಮಾಡಿದ್ರೆ ನನ್ನ ತಲೆಗೆ ತುಕ್ಕು ಹಿಡಿಯೋದಿಲ್ಲ ಅಂತ ನಾನು ಅಂದ್ಕೊಳ್ಬೇಕು. ನಾನು ನಿರಂತರವಾಗಿ ಅಧ್ಯಯನಮುಖಿ ಆಗ್ಬೇಕು. ಪ್ರತಿಯೊಬ್ಬ ಶಿಕ್ಷಕನ ಮನೆಯಲ್ಲಿಯೂ ಕೂಡ ಒಂದು ಗ್ರಂಥಾಲಯದ ವ್ಯವಸ್ಥೆ ಆಗಬೇಕು. ಅಂದ್ರೆ ಒಂದು ಕೊಠಡಿ ಅದು ಗ್ರಂಥಾಲಯದ ಸ್ವರೂಪದಲ್ಲಿರಬೇಕು. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಯನ್ನು ಕೂಡ ಪುಸ್ತಕ ಓದಿನಲ್ಲಿ, ಪುಸ್ತಕವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ, ಜೊತೆಗೆ ಓದಿದ್ದನ್ನ
ಮನದಟ್ಟು ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಟಿಪ್ಪಣಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರೇರೇಪಿಸಬೇಕು. ಇದು ಒಬ್ಬ ಅಧ್ಯಾಪಕನಿಗೆ ಕೊಡಬೇಕಾದಂಥ ಸಲಹೆ. ಜೊತೆಗೆ ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರವಾಗಿ ನಾವು ಕಾರ್ಯನಿರ್ವಹಿಸಬೇಕು ಅಂತೇಳಿ ಅಂದುಕೊಂಡು ಯಾವ ಶಿಕ್ಷಕನು ತೊಡಗಿಸ್ಕೊಳ್ಬಾರ್ದು. ಪ್ರಶಸ್ತವಾದ ವ್ಯಕ್ತಿತ್ವಕ್ಕೆ ಪ್ರಶಸ್ತಿ ಪ್ರಾಪ್ತಿಸಲ್ಪಡಬೇಕು, ಇದು ಅಪೇಕ್ಷೆ. ಒಂದು ವೇಳೆ ಪ್ರಶಸ್ತಿ ಸಿಗದೇ ಇದ್ರೂ ಬೇಸರ ಮಾಡ್ಕೊಳ್ಬಾರ್ದು. ನನ್ನ ಕರ್ತವ್ಯ ನಾ ಮಾಡ್ತೇನೆ ಅಂತ ಹೇಳ್ಕೊಂಡು. ಜೊತೆಗೆ ಪ್ರಶಸ್ತವಾದ ವ್ಯಕ್ತಿತ್ವಕ್ಕೆ ಪ್ರಶಸ್ತಿ ಕೊಡದೇ ಹೋದ್ರೆ ಅದು ಇಡೀ ಸಾಮಾಜಿಕ ವ್ಯವಸ್ಥೆಗೆ ಒಂದು ದೊಡ್ಡದಾದಂತ ಕಳಂಕ. ಅದನ್ನ ಸಮಾಜಕ್ಕೆ ಬಿಟ್ಬಿಡ್ಬೇಕು. ತನಗೆ ಪ್ರಶಸ್ತಿ ಬರಲ್ಲ, ತನ್ನನ್ನು ಪುರಸ್ಕರಿಸಲಿಲ್ಲ ಅನ್ನುವ ಭಾವನೆಯಿಂದ ತಾ ಮಾಡಬೇಕಾದಂತಹ ಕಾರ್ಯದಿಂದ ವಿಮುಖನಾಗಬಾರ್ದು. ನಾನು ಮಾಡಬೇಕಾದಂಥ ಕಾರ್ಯವನ್ನ ನಾ ಮಾಡ್ತೇನೆ, ಸಮಾಜಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ನೀಡುವ ನಿಟ್ಟಿನಲ್ಲಿ ನನಗೆ ಭಗವಂತ ಒಂದು ಒಳ್ಳೆಯದಾದಂಥ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ಶಿಕ್ಷಕ ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಖಂಡಿತ ಅವ ರೋಲ್ ಮಾಡೆಲ್ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಕಿರಿಯರಲ್ಲ ಅನ್ನೋದಾಗಿ ಒಂದು ಸಲಹೆ. ಇನ್ನು ಕಲಾವಿದರಿಗೆ ದೊಡ್ಡ ಸಮಸ್ಯೆ ಅಂತಂದ್ರೆ ಇವತ್ತು ಫೇಸ್ಬುಕ್ ವಾಟ್ಸಪ್ ಯುಗ. ನಿಜ. ಯಾವ ಕಲಿಕೆ ಅಧ್ಯಯನ ಪೂರ್ಣವಾಗಿರ್ತದೆ, ಯಾವ ಕಲಿಕೆ ಬೆವರಿನ ಬೆಳೆಯಾಗಿರ್ತದೆ, ಅದು ಉಳ್ಕೊಳ್ತದೆ. ಇವತ್ತು ಬಹಳ ಬೇಗ ಪ್ರಚಾರಕ್ಕೆ ಬರಬೇಕು. ಸಿದ್ಧಿ ಆಗಬೇಕು ಅನ್ನುವಾಗ ಮೊದಲು ಶುದ್ಧಿ ಇರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಸಾಧಕ ಅಂತೇಳಿ ಆಗ್ಬೇಕಿದ್ರೆ ಮೊದಲು ಅವನಿಗೆ ಮನಸ್ಸು ಬೇಕು, ಎರಡನೇದು ಬುದ್ಧಿ ಬೇಕು, ಮೂರನೇದು ಶುದ್ಧಿ ಅಂದ್ರೆ ಚಾರಿತ್ರ್ಯ, ನಾಲ್ಕನೇದು ಸಿದ್ಧಿ, ಆಮೇಲೆ ಆಗುವುದು ಸಾಧನೆ, ಆ ಬಳಿಕವನ್ನು ಕರೆಯುವುದು ಸಾಧಕ ಅಂತ. ರಂಗಭೂಮಿಯಲ್ಲಿ ಸಾಧನೆ ಮಾಡುವುದಂತಂದ್ರೇನು, ನಿರಂತರವಾಗಿ ಕಲಿಬೇಕು. ನಾ ದೊಡ್ಡ ಕಲಾವಿದ ಅಂದೇಳಿ ಅಂದುಕೊಂಡ ಅಂತಂದ್ರೆ ಅವ್ನ ಕತೆ ಮುಗೀತು ಅಂತ ಲೆಕ್ಕ. ನಾ ಕಲಿಬೇಕಾಗಿದ್ದು ಬೇಕಷ್ಟು ಉಂಟು ಅಂದೇಳಿ ಅಂದುಕೊಂಡ್ರೆ ಆತ ಕಲಿತಾನೆ. ನಿರಂತರವಾದ ಅಧ್ಯಯನವನ್ನ ಆತ ರೂಢಿಸ್ಕೋಬೇಕು. ಜೊತೆಗೆ ಪ್ರಯೋಗಶೀಲನಾಗಬೇಕು. ಜೊತೆಗೆ ಒಳ್ಳೆಯವರ ಒಡನಾಟ ಮಾಡಬೇಕು. ಜೊತೆಗೆ ಚರ್ಚೆ ವಿಚರ್ಚೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಬೇಕು. ಆಗ ಏನಾಗ್ತದೆ ಕೇಳಿದ್ರೆ ಪರಿಣಾಮಕಾರಿಯಾಗಿ ಕಲಾವಿದನಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಬಹಳ ಬೇಗ ನಾನು ಅದನ್ನು ಪಡ್ಕೋಬೇಕು ಇದನ್ನು ಪಡ್ಕೊಳ್ಬೇಕು ಅನ್ನೋದಕ್ಕಿಂತ ನಿಧಾನಗತಿಯಲ್ಲಿ ಬೇಕಾಗಿದ್ದನ್ನ ಪಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಆಗ ಒಳ್ಳೆಯ ಕಲಾವಿದನಾಗ್ಲಿಕ್ಕೆ ಸಾಧ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಚಟರಹಿತನಾಗಿರ್ಬೇಕು. ಇವತ್ತು ಕಲಾವಿದರಲ್ಲಿ ಇರುವಂತಹ ಒಳ್ಳೆಯತನವನ್ನ ಸಾತ್ವಿಕ ಸಮಾಜ ಗೌರವಿಸ್ತದೆ. ಆದ್ರೆ ಯಾವ ಕಲಾವಿದನ ಚಟವನ್ನು ಕೂಡ ಸಾತ್ವಿಕ ಸಮಾಜ ಒಪ್ಪುವುದಿಲ್ಲ, ಬೆಂಬಲಿಸೋದಿಲ್ಲ. ಇವತ್ತು ಕಲೆ ಯಾವಾಗ ಉಳ್ಕೊಳ್ತದೆ ಕೇಳಿದ್ರೆ ಚಟರಹಿತನಾದ ಕಲಾವಿದನಿಂದ ಮಾತ್ರ ಕಲೆ ಉಳ್ಕೊಳ್ತದೆ. ಜೊತೆಗೆ ಪ್ರತಿಭಾಶಾಲಿಯಾದ ವ್ಯಕ್ತಿ ಮೂರು ಬೇಕು. ಒಂದು ಪ್ರತಿಭೆ, ಇನ್ನೊಂದು ವ್ಯುತ್ಪತ್ತಿ, ಮತ್ತೊಂದು ಅಭ್ಯಾಸ. ಪ್ರತಿಭೆ ಅನ್ನೋದು ಜನ್ಮಜಾತವಾಗಿದ್ದು, ಕಲಾವಿದ ಆಗಬೇಕು ಅಂತ ಹೇಳಿದ್ರೆ ಕಷ್ಟಪಟ್ಟು ಕಲಾವಿದ ಆಗ್ತೇನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸೂರ್ಯ ರಾಮಕೃಷ್ಣ ನಾಯಕರು ಹೇಳ್ತಿದ್ರಂತೆ, ಅದನ್ನ ರಾಜೇಶ್ ನಾಯಕರು ಆಗಾಗ ಉದ್ಗರಿಸ್ತಿದ್ರು. ಕಲಾವಿದನೊಳಗೊಬ್ಬ ಕಲಾವಿದ ಇದ್ರೆ ಮಾತ್ರ ಅವ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ. ಪ್ರತಿಭೆ ಇದ್ರೆ ಮಾತ್ರ ಕಲಾವಿದ ಆಗ್ಲಿಕ್ಕೆ ಸಾಧ್ಯ. ಪ್ರತಿಭೆ ಇಲ್ಲದೆ ಇದ್ರೆ ಅಭ್ಯಾಸ ವ್ಯುತ್ಪತ್ತಿ ಏನಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಿದ್ರೆ ಪ್ರತಿಭೆ ಅಂತಂದ್ರೇನು, ಅಂತರ್ಗತವಾದಂತ ಸಾಮರ್ಥ್ಯ, ನೈಪುಣ್ಯತೆ ಅಂತ ಕರಿತೇವೆ ನಾವು. ಪ್ರತಿಭೆಯೊಟ್ಟಿಗೆ ವ್ಯುತ್ಪತ್ತಿ ಬೇಕು. ವ್ಯುತ್ಪತ್ತಿ ಅಂತಂದ್ರೇನು, ಉಚಿತಾನುಚಿತ ವಿವೇಕ ವ್ಯುತ್ಪತ್ತಿ, ಬಹುಜ್ಞತಾ ವ್ಯುತ್ಪತ್ತಿ, ಸಮಸ್ತ ವಸ್ತು ಪೌರಾಪರ್ಯ ಪರಾಮರ್ಶ ಕೌಶಲಂ ವ್ಯುತ್ಪತ್ತಿ ಅಂತ ಹೇಳ್ತೇವೆ. ವ್ಯುತ್ಪತ್ತಿ ಅಂತಂದ್ರೆ ಔಚಿತ್ಯ ಪ್ರಜ್ಞೆ. ಯಾವುದನ್ನ ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥ ಪ್ರಜ್ಞೆ ಕಲಾವಿದ್ದಿ ಬೇಕು. ನಂಗೆ ಗೊತ್ತಿದ್ದಷ್ಟನ್ನು ಇವತ್ತೇ ಹೇಳಬೇಕು ಅಂತ ಹೇಳ್ಕೊಂಡು ರಂಗಸ್ಥಳಕ್ಕೆ ಬರಬಾರ್ದು. ಈ ಪಾತ್ರಕ್ಕೆ ಎಷ್ಟನ್ನು ಕೊಡಬೇಕು, ಯಾರ ಎದುರಿಗೆ ಎಷ್ಟು ಮಾತಾಡಬೇಕು. ಹೆಂಡತಿ ಪಾತ್ರ ಮಾಡ್ಕೊಂಡು ಗಂಡನ ಎದುರುಗಡೆ ಬೇಡದ ಇದ್ದಷ್ಟು ಮಾತಾಡೋದಲ್ಲ, ಗಂಡನ ಪಾತ್ರ ಮಾಡ್ಕೊಂಡು ಹೆಂಡತಿ ಪಾತ್ರದ ಎದುರುಗಡೆ ಸುಮ್ಮನೆ ನಿಂತ್ಕೊಂಡು ಬರುವುದು ಅಲ್ಲ. ಯಾವ ಪಾತ್ರಕ್ಕೆ ಏನು ನ್ಯಾಯ ಕೊಡಬೇಕು ಅನ್ನೋ ಪ್ರಜ್ಞೆ ಬೇಕು, ಔಚಿತ್ಯ ಪ್ರಜ್ಞೆ. ಪ್ರಸಂಗ, ಪಾತ್ರ, ಪ್ರದೇಶ, ಪ್ರಾಪ್ತಿ, ಹೀಗೆ ಚತುರ್ಪ್ರಕಾರಗಳುಂಟು ಒಬ್ಬ ಕಲಾವಿದನ ಸಿದ್ಧಿಯಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ವ್ಯುತ್ಪತ್ತಿ. ಇದರೊಟ್ಟಿಗೆ ಅಭ್ಯಾಸ, ನಿರಂತರವಾದ ಅಭ್ಯಾಸ ಬೇಕು. ಯಕ್ಷಗಾನಕ್ಕಾಗ್ಲಿ ನಾಟಕಕ್ಕಾಗ್ಲಿ ಯಾವುದೇ ಕಲಿಕೆಗೆ ಕೊನೆ ಇಲ್ಲ. ಸರ್ವಜ್ಞ ಅನ್ನೋನು ತನ್ನಂತಾನಾಗೆ ಆಗ್ಲಿಲ್ಲ. ಎಲ್ಲರೊಳಗೆ ಒಂದೊಂದು ನುಡಿ ಕಲ್ತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತೇಳಿ ಹೇಳಿದ್ದ ಅವನು. ಸರ್ವಜ್ಞನೆಂಬವನು ಗರ್ವದಿಂದಾಗಿಯೇನೆ ಪ್ರಶ್ನೆ ಮಾಡ್ಕೊಂಡು. ಹಾಗೆ ನಿರಂತರವಾಗಿ ಕಲಿತಾ ಹೋಗ್ಬೇಕು. ದೊಡ್ಡ ಕಲಾವಿದರನ್ನ ನೋಡ್ಬೇಕು. ಅವರು ದೊಡ್ಡ ಕಲಾವಿದರು ಆಗುವಲ್ಲಿ ತೆತ್ತ ಬೆವರನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಪೂರಕವಾದಂತಹ ಸಾಹಿತ್ಯವನ್ನ ಓದಬೇಕು. ಪೂರಕವಾದಂತಹ
ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಡನಾಟದಿಂದ ಕೂಡ ಬೇಕಷ್ಟು ಕಲಿಬೇಕು. ಇದು ಕಲಾವಿದನಾಗಿ. ಆಮೇಲೆ ಸಂಘಟನೆ, ಆರಂಭ ಶೂರತ್ವ ಅಲ್ಲ. ಏನಾದ್ರೂ ಮಾಡ್ಬೇಕಂತಂದ್ರೆ ಯಾವುದೋ ಏರ್ಗಿಚ್ಚಿನ ಮಾಡ್ತೇವೆ ಅಂತ ನಾವು ಪ್ರಾರಂಭದಲ್ಲಿ ಮಾಡಿಬಿಡ್ತಾರೆ, ಮುಂದುವರ್ಸ್ಕೊಂಡೇ ಹೋಗುದಿಲ್ಲ. ಹಾಗಾಗಿ ಆರಂಭ ಶೂರತ್ವ ಬೇಡ. ಯಾವುದಕ್ಕಾದ್ರೂ ತೊಡಗುವಾಗ 10 ಮುಖದಲ್ಲಿ ಯೋಚನೆ ಮಾಡಿ 10 ಸಂಘಟನೆಗಳನ್ನು ಹುಟ್ಟು ಹಾಕುವುದಕ್ಕಿಂತ ಮುಖ್ಯವಾಗಿ ಹುಟ್ಟು ಹಾಕಿದ ಸಂಘಟನೆಗಳನ್ನ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗುವ ಮಟ್ಟಕ್ಕೆ ಬದ್ಧತೆ ಬೇಕು. ಜೊತೆಗೆ ವೈಯಕ್ತಿಕವಾದ ಪ್ರತಿಷ್ಠೆಗಾಗಿ ಸಂಘಟನೆ ಬಳಸ್ಕೋಬಾರ್ದು. ಇವತ್ತೆಲ್ಲ ಏನಾಗ್ಬಿಟ್ಟಿದೆ, ಕಳೆದ ಅನೇಕ ಸಂಘಟನೆಗಳು ಬಂಡವಾಳಶಾಹಿಗಳ ಪಾಲಾಗಿದೆ. ಯಾರ್ಯಾರ್ದು ಸಂಸ್ಮರಣಾ ಮಂಡಳಿ, ಭಜಕ ಮಂಡಳಿಯಾಗಿ ಸಂಘಟನೆಗಳು ಬೆಳ್ಕೊಂಡು ಹೋಗ್ತಾ ಇವೆ. ಕೆಲವು ಸಂಘಟನೆಗಳನ್ನ ಯಾರೋ ಕಷ್ಟಪಟ್ಟು ಹುಟ್ಟಾಕಿರ್ತಾರೆ, ಎಷ್ಟೋ ಕಾಲ ಬೆಳ್ಕೊಂಡು ಹೋಗಿರ್ತದೆ. ಆಮೇಲೆ ಒಬ್ಬ ಬೇಡದೇ ಇದ್ದವ ಮಧ್ಯದಲ್ಲಿ ಪ್ರವೇಶ ಮಾಡಿ ಆಯ್ತು, ಅವನು ವೈಯಕ್ತಿಕವಾದಂತ ದುರ್ಲಾಭಕ್ಕೆ ಹೇಳಿ ಹೆಸರಿಲ್ಲದೆ ಇದ್ದವ ಈ ಸಂಘಟನೆಯ ಮೂಲಕವಾಗಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಬಂಡವಾಳಶಾಹಿತ್ವವನ್ನ ಸಾಮಾನ್ಯರ ಮೇಲೆ ಹೇರಿ ಅದಕ್ಕೆ ಮಾನಮರ್ಯಾದೆ ಇಲ್ಲದೆ ಕೆಲವರು ಹಿಂಬಾಲಕರಾಗಿ ಉಳ್ಕೊಂಡು ಕೆಲವು ಸಂಘಟನೆಗಳು ಇವತ್ತೇನಾಗಿದೆ ಕೇಳಿದ್ರೆ 4 ಜನರು ಆಡ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಯಾವುದೇ ಸಂಘಟನೆ ಅದು ವ್ಯಕ್ತಿಗತವಾದ ಸ್ವತ್ತಾಗಬಾರದು. ಒಬ್ಬನ ಹೇರಿಕೆಗೆ ಭಜಕ ಮಂಡಳಿ ಸದಸ್ಯರ ಕೆಲಸ ಮಾಡಬಾರ್ದು. ಅದು ಅಪ್ಪಟ ಪ್ರಜಾಸತ್ತಾತ್ಮಕವಾಗಿ ಆ ಸಂಘಟನೆ ಮುನ್ನಡೆಯುವ ನಿಟ್ಟಿನಲ್ಲಿರ್ಬೇಕು. ಇಲ್ಲದೆ ಇದ್ರೆ ಚೀತು ಅಂತ ಹೇಳಿ ಹಿಂದೆ ಬಿಟ್ಟು ಉಗುಳುತ್ತಾರೆ ಜನಗಳು. ಎಲ್ಲ ಸಂಘಟನೆಗಳಿಗೂ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಮತ್ತೆ ಸ್ವಲ್ಪ ತಿಳುವಳಿಕೆಯೊಂದಿಗೆ ಸಂಘಟನೆ ಇರಬೇಕು. ಕೆಲವು ಸಲ ನಾನೀಗ ಸದ್ಯ ಒಂದು ಸಂಘಟನೆಯಲ್ಲಿ ಸತ್ತೋದವ್ರ ಹೆಸರಿನಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಮಾಡದ್ದನ್ನು ಗಮನಿಸಿದ್ದೆ ನಾನು. ಏನು ಕೇಳಿದ್ರೆ ವಾರ್ಷಿಕ ಅಡವು ಪತ್ರಿಕೆಯಲ್ಲಿ ಸತ್ತೋದವ್ರ ಹೆಸರಿನಲ್ಲೇ ಮಾಡ್ಬಿಟ್ಟಿದ್ರು. ಅಂದ್ರೆ ಪ್ರಜ್ಞೆಯ ಕೊರತೆ ಮತ್ತೆ ತಾವು ಏನ್ ಮಾಡಿದ್ರು ನಡೀತದೆ, ಜನರಿಗೆ ಯಾರಿಗೂ ಅರ್ಥ ಆಗುದಿಲ್ಲ ಅಂತೇಳಿ. ಜನರಿಗೆ ಬಹುತೇಕರಿಗೆ ಅರ್ಥ ಆಗ್ತದೆ, ಪ್ರತಿಕ್ರಿಯಿಸುವುದಿಲ್ಲ ಅಂತೇಳ ಅಂದ್ರೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅರ್ಥ ಅಲ್ಲ. ಆಯ್ತಾ, ಇವ್ರ ದಡ್ಡತನದ ಬಗ್ಗೆ ಒಳಗಡೆ ನಗೆ ಆಡ್ಕೊಳ್ತಾರೆ. ಅಂತ ಸ್ಥಿತಿ ಬರಬಾರ್ದು. ಹಾಗಾಗಿ ನಾನು ಸಂಘಟನೆಯ ವಿಷಯದಲ್ಲಿ ಹೇಳೋದಿಷ್ಟೇಯ, ನಾಯಕತ್ವ ಬೇಕು. ಹಾಗಂತ ಹೇಳಿ ನಾಯಕನೇ ಆಗಿರ್ಬೇಕು ಹೊರತು ಆ ನಾಯಕ ಸರ್ವಾಧಿಕಾರಿಯಾಗಿ ಅವನ ಹಿಂಬಾಲಕರಾಗಿ ಅಂಥದ್ದೊಂದು ಸಂಘಟನೆಯಲ್ಲಿ ಉಳ್ಕೊಂಡ್ರೆ ಅದು ಜೀವಂತ ಸತ್ತ ಹಾಗೆ. ಹಾಗಾಗಿ ಒಂದು ಸ್ವಾಭಿಮಾನಿ ಸಂಘಟನೆಯಾಗಿ ಕನ್ನಡ ಪರ ಚಟುವಟಿಕೆಗಳಲ್ಲಿ ಮತ್ತೆ ಯಾವುದೇ ರಚನಾತ್ಮಕವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವವರಿಗೆ ಖಂಡಿತವಾಗಿ ಅವರು ಅತ್ಯಂತ ಗೌರವಯುತವಾಗಿ ಇರುವುದಕ್ಕೆ ನನ್ನ ಸಲಹೆ. ಇದು ಸಂಘಟನಾತ್ಮಕವಾದಂಥ ವಿಷಯ. ಇನ್ನು ಸಾಹಿತ್ಯಿಕವಾಗಿ ಬರೆದದ್ದೆಲ್ಲ ಸಾಹಿತ್ಯ ಅಲ್ಲ, ಬದುಕಬಹುದಾದ ಸಾಹಿತ್ಯ ಅಪೇಕ್ಷಣೀಯ. ಇವತ್ತೇನು ಅಂದ್ಕೊಬಿಟ್ಟಿದ್ದಾರೆ ಕೇಳಿದ್ರೆ, ನಾನು ಕಾಕಕ್ಕ ಗುಬ್ಬಕ್ಕನ ಕತೆ ಬರೆದು ಒಂದಿಷ್ಟು ಪುಸ್ತಕದ ಸಂಖ್ಯೆ ಮಾಡಿಬಿಟ್ರೆ ಅವ ಮಹಾ ಸಾಹಿತ್ಯ ಅಂತ ಹೇಳ್ಕೊಂಡು ಮತ್ತೆ ಯಾವುದಾದ್ರೂ ಸಮ್ಮೇಳನಕ್ಕೆ ಬೇಡಿ ಅಧ್ಯಕ್ಷರ ಹುದ್ದೆ, ಉದ್ಘಾಟಕರ ಹುದ್ದೆ ಕೇಳ್ಕೊಂಡಂತ ಉದಾಹರಣೆಗಳೆಲ್ಲ ನಮ್ಮ ಕಣ್ಣೆದುರುಗಡೆ ಹಾದು ಹೋದದ್ದು ಗೊತ್ತಿದೆ ನಮ್ಗೆ. ಆದ್ರೆ ಅರ್ಹತೆಯನ್ನೇ ಗುರುತಿಸಿ ಆ ಸ್ಥಾನ ಪಡೆಯುವಂತ ಸ್ಥಿತಿ ಬರಬೇಕು. ಕೆಲವು ಸಲ ಅರ್ಹತೆಗೆಲ್ಲ ಗೌರವ ಸಿಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೊಡದೇ ಇದ್ದವ್ರು ಹಣೆ ಬರ ಅಂದ್ರೆ ಅಂದ್ಕೊಳ್ಬೇಕೆ ಹೊರತು ಅದಕ್ಕೆ ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ ಕೇಳಿದ್ರೆ ಸರಸ್ವತಿಯನ್ನು ಯಾರು ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ನಿಜ. ಒಬ್ಬ ವ್ಯಕ್ತಿಯಲ್ಲಿರುವಂತ ಸತ್ವ ಯಾವತ್ತಾದ್ರೂ ಪ್ರಜ್ಞಾವಂತ ಸಮಾಜ ಗುರುತಿಸ್ತದೆ. ನಿಜ. ಯಾವತ್ತೂ ಕೂಡ ಸಾತ್ವಿಕತೆಗೆ ಬೆಲೆ ಇದ್ದೇ ಇದೆ. ಬೇಡಾಡಿ ಪಡೆಯುವ ಪ್ರಶಸ್ತಿ, ಬೇಡಾಡಿ ಪಡೆಯುವ ಸ್ಥಾನಮಾನಗಳು, ಆಮೇಲೆ ಈ ಓದೋರ್ ಗತಿ ಇರುವುದಿಲ್ಲ. ನನ್ನ ಪುಸ್ತಕ ಓದ್ರ ಅಂತ ಹೇಳಿ ರೈಲ್ವೆಲಿ ಇಲ್ಲಿ ಹಂಚಿಕೊಳ್ಳುತ್ತಾ ಇದ್ದು ಚೀಲ ಹಾಕೊಂಡು ಅಲ್ಲಿ ತಿರುಗಾಡುವಂತ ಅನೇಕರು ನಾವು ನೋಡೋದು ಉದಾಹರಣೆಗಳುಂಟು. ಆ ಸ್ಥಿತಿ ಬರಬಾರ್ದು ಒಬ್ಬ ಸಾಹಿತಿಗೆ. ಆಯ್ತಾ, ಬೇಡಾಡಿ ನನ್ನ ಪುಸ್ತಕ ಓದಿ ಅಂತ ಹೇಳುವಂತ ಸ್ಥಿತಿ ಬರಬಾರ್ದು. ಒಬ್ಬ ಸಾಹಿತಿ ಅವನ ಪುಸ್ತಕಕ್ಕಾಗಿ ಕಾಯುವಂತ ಸ್ಥಿತಿ ಬರಬೇಕು. ಜೊತೆಗೆ ಆ ಸಾಹಿತ್ಯನ ಬೆಂಬಲಿಸುವ ಒಂದು ಸಮಾಜ ಕೂಡ ಸಿದ್ಧ ಆಗಬೇಕು. ಇವತ್ತೇನಾಗಿದೆ ಕೇಳಿದ್ರೆ ನಮ್ಮಲ್ಲಿ ಸಹೃದಯತ್ವ ಕೂಡ ಅಷ್ಟೇ ನಿರೀಕ್ಷೆ ಇದೆ. ಅದಕ್ಕೆ ಏನು ಕೇಳಿದ್ರೆ ಸಿದ್ಧವಾದಂತ ಒಂದು ಸಮಾಜ ಕೂಡ ನಿರ್ಮಾಣ ಆಗಬೇಕಾದಂತ ಅಗತ್ಯತೆ ಇದೆ. ಹಾಗಾಗಿ ಬರೆಯುವವನಿಗೆ ಪರಂಪರೆಯ ಪ್ರಜ್ಞೆ ಇರಬೇಕು, ಸಮಕಾಲೀನ ಪ್ರಜ್ಞೆ ಇರಬೇಕು, ಜೊತೆಗೆ ಸೃಜನಶೀಲವಾಗಿ ಏನನ್ನಾದ್ರೂ ಕೊಡಬೇಕು ಅನ್ನುವಂಥ ಪ್ರಜ್ಞೆ ಇರಬೇಕು. ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಸರಿ ನೆನಪಿದೆ ನನಗೆ. ಅಲ್ಲಿ ಒಬ್ಬ ವ್ಯಕ್ತಿದು 4-5 ಪುಸ್ತಕ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದಂತ ಒಬ್ಬ ದೊಡ್ಡ ಪ್ರಜ್ಞಾವಂತರು ಮಾತಾಡುವಾಗ ಹೇಳಿದ್ರು, ಆ ಬರೆದಂತ ಲೇಖಕನಿಗೆ, ನಿಮ್ಮಲ್ಲಿ ಕರಜೋಡಿಸಿ ಪ್ರಾರ್ಥಿಸ್ತೇನೆ, ದಯವಿಟ್ಟು ಇನ್ನು ಮುಂದಾದರೂ ಸೃಜನಶೀಲ ಸಾಹಿತ್ಯವನ್ನು ರಚನೆ ಮಾಡಿ ಅಂತ. ಅಂದ್ರೆ
ಈ ಬಿಡುಗಡೆ ಮಾಡೋದೊಂದು ಸೃಜನಶೀಲ ಸಾಹಿತ್ಯ ಅಲ್ಲ ಅಂತ. ಜೊತೆಗೆ ಓದಬೇಕಾದ ಸಾಹಿತ್ಯ, ಓದಬಹುದಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಅಂತ. ಹಾಗಾಗಿ ಓದುವ ಸಾಹಿತ್ಯ ನಿರ್ಮಾಣ ಆಗ್ಲಿ, ಜೊತೆಗೆ ಬದುಕುವ ಸಾಹಿತ್ಯ ನಿರ್ಮಾಣ ಆಗ್ಲಿ. ಕಲಾವಿದನಾಗಿ ಹೊಸ ನಟಿಯರ ಹಾಗೆ ಅನೇಕ ಚಿತ್ರರಂಗಕ್ಕೆ ಬಂದವರು, ಅವರು ಬಂದ್ರು ಹೋದ್ರು, ಅವ್ರ ಹೆಸರು ಇರುವುದಿಲ್ಲ. ಆದ್ರೆ ಹಿಂದಿನ ನಟಿಯರು ಲಕ್ಷ್ಮಿ, ತಾರಾ, ಅಭಿನಯ, ಇವ್ರ ಹೆಸರನ್ನ ಯಾವತ್ತೂ ನೆನಪಿಸ್ಕೊಳ್ತೇವೆ ನಾವು. ಮಂಜುಳಾ, ಕಲ್ಪನಾ, ಡಾಕ್ಟರ್, ಹಾಗೆ ನಟರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಯಾವ ಕಾಲಕ್ಕೂ ಮರೆಯೋದಿಲ್ಲ ಅವರನ್ನು ನಾವು. ವಿಷ್ಣುವರ್ಧನ್ರ ಮರೆಯೋದಿಲ್ಲ. ಅನಂತನಾಗ್ ಯಾವತ್ತೂ ಕೂಡ ನವನವೀನ ಆಗಿರ್ತಾರೆ. ಅವರೆಲ್ಲ ಯಾರು ಕೇಳಿದ್ರೆ ಬಾಳಿಕೆಯ ಕಲಾವಿದ್ರು. ಪಾತ್ರ ಮಾಡಿದವನಲ್ಲ, ಪಾತ್ರಧಾರಿ ಅಲ್ಲ. ಆದ್ರೆ ಬಾಳಿಕೆಯ ನಟನಾಗಿ ಉಳಿಬೇಕು ಅಂತಾದ್ರೆ ಒಳಗಡೆ ಸತ್ವ ಇರಬೇಕು, ಪ್ರಯತ್ನ ಇರಬೇಕು, ಅಭ್ಯಾಸ ಇರಬೇಕು. ಹಾಗೆ ಸಾಹಿತಿಯಾಗಿ ಬಾಳಿಕೆಯಾಗಿ ಇರಬೇಕು ಅಂತಂದ್ರೆ ಒಳಗಡೆ ಅಂತಃಸತ್ವ ಇರಬೇಕು. ಜೊತೆಗೆ ಸಮಾಜಕ್ಕೆ ಒಂದು ಕೃತಿಯನ್ನ ಕೊಡುವಾಗ ಆ ಕೃತಿ ತಂದಲ್ಲ ಅಂತ ಅಂದ್ಕೊಂಡಿರ್ಬೇಕು. ಅದು 10 ಜನರ ಸ್ವತ್ತು. ಆಗ ಅದು ವಿಮರ್ಶೆಗೆ ಒಳಪಡುತ್ತದೆ. ವಿಮರ್ಶೆಗೆ ಒಳಪಡುವುದರಿಂದ ಕೊಡುವ ಮುನ್ನ ಇವನಿಗೆ ದಾಯಿತ್ವ ಇರಬೇಕು. ಆ ಪ್ರಜ್ಞಾಪೂರ್ವಕವಾಗಿ ಸಾಹಿತ್ಯ ಸೃಷ್ಟಿಯಾಗಬೇಕು ಅನ್ನೋದು ಒಂದು ಸಲಹೆ. ಆಯ್ತಾ? ಇದ್ರೊಟ್ಟಿಗೆ ಎಲ್ಲರಿಗೂ ನಾನು ಹೇಳುವುದೇನು ಕೇಳಿದ್ರೆ, ಓದುವುದನ್ನ ನಿಲ್ಲಿಸಬೇಡಿ. ಓದಿ. ನಿಮಗೆ ಓದ್ಲಿಕ್ಕಾಗ್ಲಿಲ್ವ ನಿಮ್ಮ ಮಕ್ಕಳಿಗೆ ಓದಿಸಿ, ಬರೆಸಿ. ಓದುವಿಕೆ ನಿರಂತರವಾಗಿರಬೇಕು. ಆಮೇಲೆ ಪುಸ್ತಕ ಪ್ರೀತಿಯನ್ನ ಬೆಳೆಸ್ಕೊಳ್ಳಿ. ಮದುವೆ ಮುಂಜಿಗಳಲ್ಲಿ ಉಡುಗೊರೆಯಾಗಿ ಪುಸ್ತಕವನ್ನೇ ಕೊಡುವಂತದ್ದನ್ನೇ ರೂಢಿಸ್ಕೊಳ್ಳಿ. ಆಮೇಲೆ ಅನಗತ್ಯವಾಗಿ ಡಂಬಾಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹುಟ್ಟು ಹಬ್ಬಕ್ಕೆ ಕೇಕ್ ಕತ್ತರಿಸುವುದು, ದೀಪ ಹರಿಸುವುದು ಈಗ ಬೇಡದೇ ಇದ್ದದ್ದು. ಅದನ್ನೇ ಡಾಕ್ಟರ್ ಗೋಪಾಲ್ ಕೃಷ್ಣ ಅಡಿಗರು ಹೇಳಿದ್ದು, ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟ, ಎಂತ ಮಾರ್ದನೆ ಎಂತ ನಕಲು ಕುಣಿತ ಅಂತ ಹೇಳ್ಕೊಂಡು. ಪುಸ್ತಕ ಕೊಡುವುದನ್ನು ರೂಢಿ ಮಾಡ್ಕೊಳ್ಳಿ. ಮನೆಗೆ ಯಾರಾದ್ರೂ ಒಬ್ಬರು ಬಂದ್ರೆ ಆ ಮನೆಗೆ ಬಂದಂತ ವ್ಯಕ್ತಿಯನ್ನ ಗೌರವಪೂರ್ವಕವಾಗಿ ಕಾಣುವುದು ಹೇಗೆ ಕೇಳಿದ್ರೆ, ಅವರಿಗೊಂದು ಪುಸ್ತಕವನ್ನು ಕೊಟ್ಟು ಗೌರವಿಸುವಂಥದ್ದು. ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಉಡುಗೊರೆ ಕೊಡುವುದು, ದೊಡ್ಡ ದೊಡ್ಡ ಶಾಲೆ ಹಾಕುವುದರ ಬದಲಿಗೆ ಒಂದು ಒಳ್ಳೆಯ ಪುಸ್ತಕವನ್ನ ಕೊಡುವಂತ ಪರಿಪಾಠವನ್ನು ಬೆಳೆಸ್ಕೊಳ್ಳಿ. ಆಗ ಪುಸ್ತಕ ಸಂಸ್ಕೃತಿ ಬೆಳೆಯುತ್ತೆ. ನಿಜ ಸರ್. ನಮ್ಮ ಮಾನ್ವಿತ ಯೂಟ್ಯೂಬ್ ಚಾನೆಲ್ ಕುರಿತಂತೆ ನಿಮ್ಮ ಅಂತರಂಗದ ಅಭಿಪ್ರಾಯವನ್ನ ಮುಕ್ತವಾಗಿ ತಿಳಿಸ್ತೀರಾ ಸರ್? ಮಾನ್ವಿತ ಅನ್ನುವುದು ಮನಸ್ಸಿಗೆ ಮುಟ್ಟಿದ ಹೆಸರು. ನಿಜ. ಯಾಕೆ ಕೇಳಿದ್ರೆ, ಬೇಂದ್ರೆಯವರು ಹೇಳ್ತಾರೆ, ಶಬ್ದ ಶ್ರುತಿಯಾಗಬೇಕು, ಮಾತು ಕೃತಿಯಾಗಬೇಕು ಅಂತ. ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತೇಳಿ ಒಂದು ಮಾತಿದೆ. ಮಂತ್ರವಲ್ಲದ ಅಕ್ಷರವೇ ಇಲ್ಲ. ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧವು. ಪ್ರತಿಯೊಂದು ಬೇರ್ನಲ್ಲೂ ಔಷಧ ಇದೆ. ಅಯೋಗ್ಯ ಪುರುಷೋ ನಾಸ್ತಿ. ಯಾವುದೇ ಒಬ್ಬ ಗಂಡಸು ಅವ ಅಯೋಗ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಯೋಜಕಸ್ತತ್ರ ದುರ್ಲಭ ಅಂತ ಒಂದು ಮಾತಿದೆ. ಆದ್ರೆ ಸಂಘಟನೆ ಮಾಡುವವನು, ಸಂಯೋಜನೆ ಮಾಡುವವನು ಬಹಳ ಕಡಿಮೆ. ಮಾನ್ವಿತ ನನಗೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಕಾಣಿಸ್ತದೆ. ಯಾಕೆ ಕೇಳಿದ್ರೆ, ಈ ಮಾಧ್ಯಮ ಜಗತ್ತು ಇದನ್ನ ಬಹಳ ಆಸಕ್ತಿಯ ಕಣ್ಣಿಂದ ನಾನು ನೋಡ್ತಾ ಇದ್ದೆ. ನಾನು ಪತ್ರಿಕೋದ್ಯಮವನ್ನು ಓದಿದವ. ಯಾಕೆ ಓದಿದ್ದು ಕೇಳಿದ್ರೆ, ಯಾರ್ಯಾರು ಈ ಕ್ಷೇತ್ರದಲ್ಲಿ ಇದ್ದಾರೆ, ಯಾರ್ಯಾರು ಇರಬಹುದಾ ಈ ಕ್ಷೇತ್ರದಲ್ಲಿ, ಅಥವಾ ಇರುವವರಾದ್ರೆ ಯಾರು ಇರಬೇಕು, ಇದನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಪತ್ರಿಕೋದ್ಯಮವನ್ನು ಓದ್ದವನ. ಓದಿದಾಗ ನನಗೆ ಗೊತ್ತಾಯ್ತು, ಪತ್ರಿಕಾ ಧರ್ಮ ಅಂತ ಹೇಳಿತ್ತು, ಆಮೇಲೆ ಪತ್ರಿಕಾ ರಂಗ ಬಂತು, ಆಮೇಲೆ ಪತ್ರಿಕೋದ್ಯಮ ಬಂತು ಅಂತೇಳಿ. ಪತ್ರಿಕಾ ಧರ್ಮ, ಪತ್ರಿಕಾ ರಂಗ, ಪತ್ರಿಕೋದ್ಯಮ. ಗೌರವಯುತವಾದವರು ನಡ್ಕೊಳ್ಳುವಾಗ ಈ ಮೂರಲ್ಲಿ ಯಾವ್ದಾದ್ರು ಒಂದಾಗಿರ್ತದೆ. ಹಾದಿ ತಪ್ಪಿದ್ರೆ ಅದು ಅಡ್ಡಾಡಿ ಆಗ್ಬಿಡ್ತದೆ. ಅಡ್ಡಾಡಿ ಪತ್ರಿಕೋದ್ಯಮ ಅಂತೇಳಿ. ಅದು ಪತ್ರಿಕೋದ್ಯಮ ಅಂತ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ವ್ಯತ್ಯಾಸವಾದ್ರೆ ಅಂತದ್ದೊಂದು ಗುಂಪು ಸೃಷ್ಟಿ ಆಗ್ತದೆ ಅಂತೇಳಿ. ನನಗೆ ನಮ್ಮ ಅಂಕೋಲಾ ಮೂಲದವರೊಬ್ರು ಮುಂಡಗೋಡದಲ್ಲಿ ನೆಲೆಯಾಗಿ ಹೀಗೊಂದು ವಾಹಿನಿಯನ್ನ ಹುಟ್ಟು ಹಾಕಿಕೊಂಡು ತೊಡಗಿಸಿಕೊಳ್ತಾ ಇರೋದು ವಿಶೇಷವಾಗಿ ಕಾಣಿಸ್ತದೆ. ಮಾನ್ವಿತ ನನಗೆ ಹೊಸ ಪರಿಚಯ. ಈ ಹೊಸತೆಲ್ಲ ಬೆಳಿಬೇಕು ಅನ್ನೋದು ಅಪೇಕ್ಷೆ. ಎಂತ ಹೊಸತು ಬೆಳಿಬೇಕು? ಯಾವುದು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸ್ತದೆಯೋ, ಯಾವುದು ನಮ್ಮ ಪರಂಪರೆಯನ್ನ ಎತ್ತಿ ಹಿಡಿಯುತ್ತದೆಯೋ, ಯಾವುದು ನಮ್ಮ ಸಾತ್ವಿಕವಾದ ಸಂಗತಿಗೆ ಒತ್ತು ಕೊಡುತ್ತದೋ ಅಂಥವ್ರು ಬಹುಕಾಲ ಬಾಳಬೇಕು. ಇವತ್ತು ಜಗತ್ತು ಎಷ್ಟೇ ಕೆಟ್ಟು ಹೋದ್ರೂ ಕೂಡ ಮಳೆ ಬೆಳೆಗಳಾಗ್ತವೆ. ಯಾಕೆ ಕೇಳಿದ್ರೆ ಧರ್ಮ ಉಂಟು ಅಂತ ಅದರ ಅರ್ಥ. ನಿಜ. ಈ ಕ್ಷೇತ್ರ ಎಷ್ಟೇ ಕೆಟ್ಟು ಹೋದ್ರೂ ಕೂಡ ಮಾನ್ವಿತದಂಥದ್ದೊಂದು ಹುಟ್ಟುಕೊಂಡಿದೆಯಲ್ಲ, ಅದು ಆಶಾದಾಯಕವಾದ ಬೆಳವಣಿಗೆ. ಹಾಗಾಗಿ ಮುಂಡಗೋಡದಂಥ ಒಂದು ಪ್ರದೇಶದಲ್ಲಿ ಹೀಗೊಂದು ವಾಹಿನಿಯನ್ನು ಹುಟ್ಟು ಹಾಕಿ
ಅದರ ಮೂಲಕವಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇರೋದು ಅತ್ಯಂತ ಖುಷಿಯ ಸಂಗತಿ. ಜೊತೆಗೆ ಈ ಸಾತ್ವಿಕವಾದ ಹಾದಿ ನಿಮ್ಮನ್ನ ಬೆಳೆಸ್ತದೆ ಅನ್ನೋದು ವಿಶ್ವಾಸ ನನಗೆ. ಯಾಕೆ ಈ ವಿಶ್ವಾಸ ಕೇಳಿದ್ರೆ, ಇವತ್ತು ನಾನೊಂದು ಒಳ್ಳೆಯ ಸಮಯದಲ್ಲಿ ನಿಮ್ ಜೊತೆಗಿದ್ದೇನೆ. ನಮ್ಮ ಮನೆಯಲ್ಲಿ ಸರಸ್ವತಿ ಪೂಜೆ ಇದ್ದಂತ ಸಂದರ್ಭ ಇದು. ವಿಜಯದಶಮಿಯ ಮುನ್ನ ದಿನ. ಆಮೇಲೆ ನಾಳೆ ಲೋಕಕಂಡ, ಬರೀ ಭಾರತಕ್ಕೆ ಮಾತ್ರ ಅಲ್ಲ, 2 ಮಹಾನ್ ವ್ಯಕ್ತಿಗಳು, ಒಬ್ಬ ಬಾಪು, ಇನ್ನೊಬ್ರು ಶಾಸ್ತ್ರಿ ಜನ್ಮದಿನ, ಅಂತವರ ಜನ್ಮದಿನ. ಅದಕ್ಕೆ ಪೂರ್ವಭಾವಿಯಾಗಿ ನನ್ನನ್ನು ತಮ್ಮದ್ದಲ್ಲಿ ಕುಳ್ಳಿರಿಸಿಕೊಂಡು ನನ್ನೊಳಗಿನ ಒಂದಿಷ್ಟು ವಿಚಾರಗಳನ್ನ ನನಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟದ್ದು ಬಹಳ ದೊಡ್ಡದು. ಈ ಭಾವ ನನಗೇನು ಅನ್ನಿಸ್ತದೆ ಕೇಳಿದ್ರೆ, ಇದರಿಂದ ನೀವೇನು ಪಡ್ಕೊಳ್ತೀರಿ ಕೇಳಿದ್ರೆ ಮತ್ತಿನ್ ಎಂಥದ್ದು ಅಲ್ಲ. ನನಗೆ ರಾಷ್ಟ್ರಕವಿ ಗೋವಿಂದ ಪೈಗಳ ಮಾತು ನೆನಪಿಗೆ ಬರ್ತದೆ. ನಿಮ್ಮ ಇಡೀ ಮಾನ್ವಿತ ಸುದ್ದಿವಾಹಿನಿ ಹೇಗುಂಟು ಅನ್ನೋದನ್ನ ಬಹುಶಃ ಆ ವಾಕ್ಯ ಪ್ರತಿನಿಧಿಸ್ತದೆ ಅಂತ ಅಂದ್ಕೊಳ್ತೇನೆ ನಾನು. ತನ್ನ ಮಗುವಿಗೆ ತಾಯಿ ಎನಿಸುವುದು ಅದೇನು ವಿಶೇಷವಲ್ಲ, ಆದರೆ ಪ್ರಪಂಚಕ್ಕೆ ತಾಯಿ ಎನಿಸುವುದು ನಿಜವಾದ ನಾರಿ ಧರ್ಮ ಅಂತ ಹೇಳಿ. ಹಾಗಾಗಿ ಈ ಮಾನ್ವಿತ, ಈ ನೆಲದ, ಈ ಸಂಸ್ಕೃತಿಯ ತಾಯಿಯಾಗಿ, ಧ್ವನಿಯಾಗಿ ನೀವು ನಿಂತು ಅತ್ಯಂತ ಪ್ರವರ್ಧಮಾನಕ್ಕೆ ಬಂದ ಹೊತ್ತಿನಲ್ಲಿ ಮತ್ತೆ ನಿಮ್ಮನ್ನ ಎದುರುಗೊಳ್ಳುವಂತ ಭಾಗ್ಯ ನನ್ನದಾಗ್ಲಿ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತ. ಅತ್ಯಂತ ಶ್ರೇಷ್ಠವಾದಂತ ನೆಲ ಇದು ಕುಂಭಪುರ. ಯಾಕೆ ಹೇಳಿದ್ರೆ ಕುಂಬೇಶ್ವರನ ದಿವ್ಯ ಸನ್ನಿಧಿ, ಮಹಾಸತಿಯ ನೆಲೆ ಇದು. ಜೊತೆಗೆ ವಿದ್ಯಾಕಾಶಿ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ, ಉತ್ತರ ಕನ್ನಡದ ಅತ್ಯಂತ ಪ್ರಾಚೀನ ಕಾಲೇಜು, ನನ್ನ ಮಾತೃ ಸಂಸ್ಥೆ. ಇಂಥದ್ದೊಂದು ನೆಲದಲ್ಲಿ, ಪವಿತ್ರ ನೆಲ, ಹೌದು, ಇಂಥ ಒಂದು ಪುಣ್ಯ ನೆಲದಲ್ಲಿ ನಾನು ನಿಮ್ ಜೊತೆಗೆ ಇಷ್ಟೊತ್ತು ಕಳೀತೇನೆ. ಇದು ಬಹಳ ಖುಷಿ. ಜೊತೆಗೆ ಇನ್ನೊಂದು, ನೀವು ಮೂಲತಃ ಅಂಕೋಲದವರಾಗಿರೋದ್ರಿಂದ ಸ್ವಾತಂತ್ರ್ಯ ಸಂಗ್ರಾಮದ ಬಾರ್ಡೋಲಿ ಅಂತೇಳಿ ಅಂಕೋಲಕ್ಕೆ ಕರೀತಾರೆ. ಚಾರಿತ್ರಿಕವಾಗಿ ಅಂಕೋಲ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ನೆಲೆ ಅಂಕೋಲ. ನಿಜ. ಗೋಖಲೆ ಜನ್ಮ ಶತಾಬ್ದಿ ಮಹಾವಿದ್ಯಾಲಯದಂತ ಒಂದು ಶ್ರೇಷ್ಠ ಕಾಲೇಜ್ ಡಾಕ್ಟರ್ ದಿನಕರ್ ದೇಸಾಯಿ ಅವರಿಂದ ಪ್ರವರ್ಧಮಾನಕ್ಕೆ ಬಂದಿರುವುದು. ಆಗ್ಲೇ ನಾನು ಹೇಳದ ಹಾಗೆ ಪ್ರೇಮ ಪಿಕಳೆ ಅಂತವರು ವೃತ್ತಿಪರ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ನೆಲ. ಅಂಥದ್ದೊಂದು ಹಿನ್ನೆಲೆಯ ನೀವು ದೂರದ ಮುಂಡುಗೋಡಿಗೆ ಹೋದ್ರೂ ಕೂಡ ನೆಲದ ಕಾವನ್ನ, ನೆಲದ ಸಂಸ್ಕೃತಿಯನ್ನ ನೀವು ಇಟ್ಟುಕೊಂಡಿದ್ದೀರಿ ಅನ್ನೋದು ಬಹುಶಃ ನನಗನ್ನಿಸ್ತದೆ. ಮಾನ್ವಿತ ಇದು ನಿಮ್ಮ ದಂಪತಿಗಳಿಗೆ ಮಗುವಾಗಿಯೂ ಬಂದಿದೆ, ಜೊತೆಗೆ ತಾಯಿಯೂ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮನ್ನ ಮನಸ ನಾನು ಒಳಿತುಂಟಾಗಲಿ ಎನ್ನುವುದಾಗಿ ನನ್ನ ಆರಾಧ್ಯ ದೇವರಾದಂಥ ಪ್ರಭು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥಿಸ್ತೇನೆ. ಜೊತೆಗೆ ಮತ್ತೆ ಮತ್ತೆ ನಿಮಗೆ ಮುಖಾಮುಖಿಯಾಗುವುದಕ್ಕೆ ಇದು ಅತ್ಯಂತ, ಆಗ್ಲೇ ನಾನು ಹೇಳಿದೆ ಮುಜುಗರದಿಂದ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ. ಯಾವ ಸಂದರ್ಶನಕ್ಕೂ ನಾನು ಇಷ್ಟಪಡೋದಿಲ್ಲ, ಆಯ್ತಾ. ಜೊತೆಗೆ ಸಂದರ್ಶನ ನೀಡುವುದಕ್ಕೆ, ಉಪದೇಶ ಮಾಡುವುದಕ್ಕೆ ಇನ್ನೂ ನನ್ನ ವಯಸ್ಸು ಸಾಕಾಗ್ಲಿಲ್ಲ ಅಂತ ನಾನು ಅಂದುಕೊಳ್ಳುತ್ತೇನೆ. ನಾನು ಇನ್ನು ಮಾಗಬೇಕು ಅನ್ನುವ ಎಚ್ಚರ ಉಂಟು ನನಗೆ. ಆದ್ರೂ ಕೂಡ ನಾನು ಅಂದ್ಕೊಳ್ಳೋದೇನು ಕೇಳಿದ್ರೆ, ನನ್ನ ತೊದಲು ನುಡಿಗಳಿಗೆ ನೀವು ಕಿವಿಯಾಗಿದ್ದೀರಿ. ಈ ಕಿವಿಯಾಗಿಸುವಲ್ಲಿ ಈ ಕನ್ನಡನ್ನ ಬಳಸಿಕೊಳ್ಳುತ್ತೀರಿ. ಅದು ಒಂದು ಮಾಧ್ಯಮವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪ್ರವೃತ್ತರಾಗಿರುವುದು ನಿಜಕ್ಕೂ ನಾನು ಅಂತರಂಗ ಪೂರ್ವಕವಾಗಿ ನಿಮಗೆ ಒಳಿತನ್ನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ತಮ್ಮಂತ ವಿದ್ಯಾ ವಾಚಸ್ಪತಿಗಳನ್ನ ಸರಸ್ವತಿ ವರಪುತ್ರರಂತೇಳಿ ಕರಿಬೇಕು. ಅಂತವರನ್ನ ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಸಂದರ್ಶನ ಮಾಡಿದ್ದು ನಮ್ಮದೊಂದು ಹೆಮ್ಮೆಯ ವಿಷಯ ಸರ್. ಹಾಗೆ ಇಂದಿನ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದು ಕಿವಿ ಮಾತನ್ನ ಹೇಳೋದಿದ್ರೆ ಕೊನೆಯದಾಗಿ. ಇತ್ತೀಚೆಗೆ ಕುಂಭಮೇಳ ನಡೆದಿತ್ತು. ಕುಂಭಮೇಳ ನಡೆದಾಗ ಬಹಳ ಜನ ಪ್ರಶ್ನೆ ಮಾಡಿದ್ರು, ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಪಾಪ ಹೋಗ್ತದ, ಗಂಗಾ ಸ್ನಾನಂ ತುಂಗಾಪಾನಂ ಹೌದಾ ಅಂತ ಹೇಳಿ. ನನಗೆ ಕುವೆಂಪು ನೆನಪಾದ್ರು, ಉತ್ತರದ ಕಾಶಿಯಲ್ಲಿ ಕತ್ತೆಮಿಂದ ಇತರದು, ದಕ್ಷಿಣದ ದೇಶಕ್ಕದು ಕುದುರೆಯುವುದೇ ಅಂತ ಹೇಳಿ. ಉತ್ತರ ಭಾರತದ ಕಾಶಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಜೊತೆಗೆ ಹೋದ ಕತ್ತೆಯನ್ನು ಅದರಲ್ಲಿ ಮುಳುಗಿಸಿ ತಂದ್ರೆ ಕತ್ತೆ ಕುದುರೆ ಆಗುತ್ತದ ಅಂತ ಹೇಳುವಂತ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಆದ್ರೆ ನನ್ನ ಮಗ ನನಗೊಂದು ಮಾತು ಹೇಳ್ದ, ಆಗಬಹುದು ಅಂತ ಹೇಳಿ. ಯಾಕೆ? ಈ ಜನ್ಮದ ಪುಣ್ಯದಿಂದ ಬರುವ ಜನ್ಮದಲ್ಲಿ ಕತ್ತೆ ಕುದುರೆಯಾಗಿ ಹುಟ್ಟಬಹುದು ಅಂತ. ಹಾಗೆ ನನ್ನ ಮಗ ಇನ್ನೊಂದು ವಿಚಾರದಲ್ಲಿ ನಾನು ಅವನು ಚರ್ಚೆ ಮಾಡುವಾಗ, ಹೀಗೆ ಆಗ ಅವನು 3ನೇ ಕ್ಲಾಸು, ಈ ಬಸ್ಸಿನ ಚಾಲಕರು ಕೂತ್ಕೊಳ್ಳುವ ಹಿಂಭಾಗದಲ್ಲಿ ಬರೆದಂತ ಒಂದು ವಾಕ್ಯ, ಇರುವ ಭಾಗ್ಯವನ್ನೆನ್ನದು ಭಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ ಅಂತೇಳಿ. ಆಗ ಅವನು ಹೇಳ್ದ, ಇದರ ಅರ್ಥ ಏನ್ ತಿಳ್ಕೊಂಡೆ ನೀನು ಅಂತೇಳಿ.
ನಾ ಹೇಳದೆ ಈಗ ಸಿಕ್ಕಿದ್ದೇ ಭಾಗ್ಯ ಅಂತೇಳಿ ಅಂದ್ಕೊಳ್ಬೇಕು, ಬೇರೆ ಬೇರೆ ಆಶೆ ಇಟ್ಕೊಳ್ಬಾರ್ದು ಅಂತ ಸಹಜವಾಗಿ ವಾಚ್ಯವಾಗಿ ಹೇಳಿದೆ. ಅವನು ಅದಕ್ಕೆ ಹೇಳ್ದ, ಅವನ ತಿಳುವಳಿಕೆ ಮಟ್ಟದಲ್ಲಿ ಸಿಕ್ಕದ ಬಸ್ ಬಿಟ್ಟು ರೈಲ್ವೆ ಸಿಗ್ತದೆ, ವಿಮಾನ ಸಿಗ್ತದೆ ಅಂತೇಳಿ ಅಂದ್ಕೊಂಡ್ರೆ ಲಾರಿನೂ ಸಿಗ್ಲಿಕ್ಕಿಲ್ಲ, ಹತ್ಕೊಂಡು ಹೋಗುವಂಥದ್ದು ಅರ್ಥ ಅಂತ. ಆಗ ನನ್ನ ಮಗ ಚಂದ್ರಮೌಳಿಯ ಮಾತಿಗೆ ಪಕ್ಕದಲ್ಲಿದ್ದಂತ ನನ್ನವಳು ಹೇಳಿದ್ಲು ಭಾಗ್ಯಲಕ್ಷ್ಮಿ, ಏನು ಕೇಳಿದ್ರೆ ಇನ್ನೊಂದು ಅರ್ಥ ಉಂಟು ಅದಕ್ಕೆ, ಸಿಕ್ಕದ ಈ ಭಾಗ್ಯವನ್ನು ಬಿಟ್ಟು ಬೇರೆ ಭಾಗ್ಯನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅಂದ್ರೆ ನಾನು ಈ ವಿಷಯವನ್ನ ವಿನೋದಕ್ಕಾಗಿ ಹೇಳುವುದು ಹೌದಾದ್ರೂ ಈ ವಿಚಾರದಲ್ಲಿ ನಾನು ಹೇಳುವುದೇನು ಕೇಳಿದ್ರೆ, ಹೊಸ ಮಕ್ಕಳು ನಾವು ಕಲ್ತ್ಕೊಳ್ಬೇಕಾಗಿದ್ದು ಅಥವಾ ಅಧ್ಯಯನಶೀಲರು ನೋಡ್ಬೇಕಾಗಿದ್ದೇನು ಕೇಳಿದ್ರೆ, ವಿಚಾರಗಳು ಎಲ್ಲೋ ಇರ್ತವೆ ಅಂತೆಲ್ಲ ಅಂದ್ಕೊಳ್ಳೋದು ಬೇಡ. ವಿಚಾರ ಅದ್ರ ಒಳಗಡೆನೆ ಇರ್ತದೆ, ಆದ್ರೆ ಹುಡುಕುವ ಕಣ್ಣು ಬೇಕು ನಮ್ಗೆ. ನನ್ನ ಮಕ್ಕಳಿಗೆ ಹೇಳ್ತೇನೆ, ಬಾಯಿಪಾಠ ಅಂತಂದ್ರೆ ಏನು, ಕಂಠಪಾಠ ಅಂತಂದ್ರೆ ಏನು ಅಂತೇಳಿ. ಬಾಯಲ್ಲಿ ಪಟಪಟ ಬರುವುದೇ ಬಾಯಿಪಾಠ, ಕಂಠಪಾಠ ಅಂತಂದ್ರೇನು, ಕಂಠದಲ್ಲಿ ಪಟಪಟ ಬರುವುದೇ ಕಂಠಪಾಠ. ಎಲ್ಲುಂಟು ಶಬ್ದದಲ್ಲಿ ಅದರ ಅರ್ಥ ಇರ್ತದೆ. ಹಾಗೆ ನಾವು ಅದನ್ನ ಹುಡುಕುವಂತ ಒಂದು ಬುದ್ಧಿಯನ್ನ ಬೆಳೆಸ್ಕೋಬೇಕು. ಆದ್ರಿಂದ ಹೇಳ್ತೇವೆ, ಯಸ್ಯ ನಾಸ್ತಿ ನಿಜಾ ಪ್ರಜ್ಞಾ ಕೇವಲಂತು ಭವಿಷ್ಯತಃ ನಸ ಜಾನಾತಿ ಶಾಸ್ತ್ರಾರ್ಥಂ ಸೂಪರಸಾನಿವ ಅಂತೇಳಿ. ಸಾರನ ಪಾತ್ರದಲ್ಲಿರುವ ಸೌಂಟಿಕ ಸಾರನ ರುಚಿ ಗೊತ್ತಿರುವುದಿಲ್ಲ. ವೇದಶಾಸ್ತ್ರವನ್ನು ಓದಿದ ಮಾತ್ರಕ್ಕೆ ಅದರ ಅರ್ಥಜ್ಞಾನ ಯಾರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಹಾಗೆ ಅನೇಕ ವಿಷಯಗಳು ನಮ್ಮ ಮುಂದೆ ಹಾದೋಗ್ಬಿಡ್ತವೆ. ಆದ್ರೆ ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತೊಡಗಿಸ್ಕೊಳ್ಳೋದಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಆದ್ರಿಂದ ವಿಷಯಮುಖಿಯಾದಾಗ ನಮಗೆ ವಿಷಯ ದಕ್ಕುತ್ತದೆ. ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ವಿಷಯವನ್ನ ಗ್ರಹಿಸುವಾಗ ಅವಧಾನ ವಿಭಜನೆ ಆಗಬಾರ್ದು, ಅಟೆನ್ಷನ್ ಡೈವರ್ಟ್ ಅಂತ ಕರಿತೇವೆ. ಇಬ್ಬರು ಹೆಂಡು ಕುಡುಕರು ದೋಣಿ ಹುಟ್ಟಾಕ್ತಾ ಇದ್ರು, ದೋಣಿ ಮಾತ್ರ ಮುಂದೆ ಹೋಗ್ಲಿಲ್ಲ. ಒಬ್ಬ ಕುಡುಕ ಹೇಳ್ದ ಇನ್ನೊಬ್ಬ ಕುಡುಕನಿಗೆ, ದೋಣಿಗೆ ಯಾರೋ ಏನೋ ಮಾಡಿ ಹಾಕಿರ್ಬೇಕು ಅಂತ. ಅವ್ನು ಹೇಳ್ದ, ದೋಣಿಗೆ ಯಾರೆಂತ ಮಾಡ್ತಾರ, ನೀನು ಹುಚ್ಚ ಅಂತಂದ. ಇಲ್ಲ, ದೋಣಿಗೆ ದೇವ ಬಡ್ದಿರ್ಬೇಕು ಅಂತ. ನೀನೇ ದೊಡ್ಡ ದೇವ, ಮತ್ತೆ ಯಾವ ದೇವ ಬಡಿತದೆ ಅಂತ. ಇಬ್ರು ಜಗಳ ಆಡ್ತಾ ಇದ್ರೆ ದೋಣಿ ಮಾತ್ರ ಮುಂದೆ ಹೋಗ್ಲಿಲ್ಲ. ಅದು ಅಮಾವಾಸ್ಯೆ ಕಾರ್ಗತ್ತಲು, ಅವ್ರಿಗೆ ಕಾಣಿಸ್ತಾ ಇಲ್ಲ. ಬೆಳಗಾದ ಮೇಲೆ ಗೊತ್ತಾಗಿದ್ದು ಇವ್ರು ಹೆಂಡೆ ಕುಡ್ದದ್ದು ತಿಳಿದಿತ್ತು, ಕಟ್ಟದ ದೋಣಿ ಬಿಟ್ಲೇ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕಟ್ಟಿಕೊಂಡು ಏನನ್ನೇ ಮಾಡುವುದಕ್ಕೆ ತೊಡಗಿದ್ರು ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮುಕ್ತ ಮನಸ್ಸಿನಿಂದ ಇರಬೇಕು, ಮುಕ್ತ ಮನಸ್ಸಿನಿಂದ ವಿಚಾರವನ್ನು ಸ್ವೀಕರಿಸಬೇಕು, ಮುಕ್ತ ಮನಸ್ಸಿನಿಂದ ತೆರೆದುಕೊಳ್ಬೇಕು. ಆವಾಗ ಏನಾಗ್ತದೆ, ಗೆಲುವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಗುರು ಹಿರಿಯರನ್ನ ಗೌರವಿಸಬೇಕು, ಪರಂಪರೆಗೆ ಬೆಲೆಯನ್ನು ಕೊಡಬೇಕು. ಮತ್ತೆ ನಾನು ಮಕ್ಕಳಿಗೆಲ್ಲ ಹೇಳುವುದೇನಪ್ಪ ಕೇಳಿದ್ರೆ, ನೀವು ಎಷ್ಟು ಹೊತ್ತು ಓದ್ತೀರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಓದ್ತೀರಿ, ಹೇಗೆ ಓದ್ತೀರಿ ಅನ್ನೋದು ಮುಖ್ಯ. ಮತ್ತೆ ಓದಿದ್ದನ್ನ ಉಳಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಅದಾಗಲೇ ಹೇಳಿದಾಗ ಶ್ರವಣ ಮನನ ನಿಧಿಧ್ಯಾಸನ, ಕೇಳು ಅರ್ಥ ಮಾಡಿಕೊ ಮರೆಯದಿರು, ಈ 3 ಸೂತ್ರವನ್ನು ಮರೆಯಬೇಡಿ. ಆಗ ಏನಾಗ್ತದೆ ಕೇಳಿದ್ರೆ, ದೊಡ್ಡ ಸಾಧನೆ ಅಂತಂದ್ರೆ ಅಂಕ ಗಳಿಕೆಯ ಸಾಧನೆ ಅನ್ನೋದನ್ನ ನಾನು ಒಪ್ಪುವುದಿಲ್ಲ. 625 ಅಂಕಗಳನ್ನು ಪಡೆದವ ದೊಡ್ಡ ಸಾಧಕ ಅಂತೇಳಿ ಅಂದ್ಕೊಳ್ಬೇಕಾದ ಅಗತ್ಯತೆ ಇಲ್ಲ. ನಿಜವಾದ ಸಾಧನೆ ಅಂತಂದ್ರೆ ಏನು ಕೇಳಿದ್ರೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು, ತಾನು ಊಟ ಮಾಡಬೇಕು, 4 ಜನರಿಗೆ ಊಟ ಹಾಕುವ ಮಟ್ಟಕ್ಕೆ ಬೆಳಿಬೇಕು, ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು. ಎಂಥವ್ರ ಮನೇಲಿ ಎಂಥ ಹುಟ್ಟದ ಅಂತ ಹೇಳುವಂತ ಸ್ಥಿತಿ ಬರಬಾರ್ದು. ಎಂಥ ಮನೆ ಹುಡುಗ ಇವನು ಅನ್ನುವ ಮಟ್ಟಕ್ಕೆ, ಎಂಥ ಮನೆಯಲ್ಲಿ ಹುಟ್ಟದಂತ ಮಗಳಿವಳು ಅನ್ನುವ ಮಟ್ಟಕ್ಕೆ ಬೆಳಿಬೇಕು. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ನಿಮ್ಮ ಸಮಯ ಬಹಳ ಅಮೂಲ್ಯ. ಸುಖಾರ್ಥಿ ತ್ಯಜೇತ್ ವಿದ್ಯಾ ವಿದ್ಯಾರ್ಥಿ ತ್ಯಜೇತ್ ಸುಖಂ, ಸುಖಾರ್ಥಿನ ಕುತೋ ವಿದ್ಯಾ ವಿದ್ಯಾರ್ಥಿನ ಕುತ ಸುಖಂ. ಸುಖಾರ್ಥಿ ಆದವ ಸುಖವನ್ನು ಬಯಸ್ತವ ವಿದ್ಯೆಯನ್ನು ಬಿಡಬೇಕು, ವಿದ್ಯೆಯನ್ನು ಬಯಸ್ತವ ಸುಖವನ್ನು ಬಿಡಬೇಕು, ಸುಖವನ್ನು ಬಯಸ್ತವನಿಗೆ ವಿದ್ಯೆ ಎಲ್ಲಿಂದ ಬರ್ತದೆ, ವಿದ್ಯೆಯನ್ನು ಬಯಸ್ತವನಿಗೆ ಸುಖ ಎಲ್ಲಿಂದ ಬರ್ತದೆ. ಹಾಗಾಗಿ ವಿದ್ಯಾರ್ಥಿ ದಿಶೆ ಅತ್ಯಂತ ಅಮೂಲ್ಯವಾಗಿತ್ತು. ಈ ಪ್ರತಿಯೊಂದು ಸಮಯ ಕೂಡ ಅತ್ಯಂತ ಮುಖ್ಯವಾಗಿದ್ದು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ನಮ್ಮ ಸಹವಾಸ ಕೂಡ ಒಳ್ಳೆಯವ್ರದಾಗಿರ್ಲಿ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನವ ಅಂತೇಳಿ ಹಿತೋಪದೇಶಕಾರ ಹೇಳ್ತಾನೆ. ಸಮಾಜದಲ್ಲಿ 2 ರೀತಿ ಜನ ಇರ್ತಾರೆ, ಒಂದು ಧೀಮಂತರು, ಇನ್ನೊಂದು ಹೀನರು. ಧೀಮಂತರು ಏನ್ ಮಾಡ್ತಾರೆ, ಕಾವ್ಯ ಶಾಸ್ತ್ರ ವಿನೋದದಲ್ಲಿ ತಮ್ಮ ಕಾಲವನ್ನು ಕಳೀತಾರೆ. ಆದ್ರೆ ಮೂರ್ಖರು ಏನ್ ಮಾಡ್ತಾರೆ, ಹೀನರು ಏನ್ ಮಾಡ್ತಾರೆ ಕೇಳಿದ್ರೆ, ವ್ಯಸನ, ಜಗಳ. ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನವ, ಅವರು ಚಟದಲ್ಲಿ ನಿರತರಾಗ್ತಾರೆ, ಜಗಳದಲ್ಲಿ ನಿರತರಾಗ್ತಾರೆ, ನಿದ್ರೆಯಲ್ಲಿ ನಿರತರಾಗ್ತಾರೆ. ಹಾಗಾಗಿ ನಾವು ಒಳ್ಳೆಯವರ ಸಾಲಿಗೆ ಸೇರುವುದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಪಂಚ ಕೆಟ್ಟದ್ದಲ್ಲ. ಬೆಳದಿಂಗಳ ಬಾಲೆ ಚಲನಚಿತ್ರದಲ್ಲಿ ಅನಂತನಾಗ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮನುಷ್ಯ ಮೊದಲು ಯೋಚನೆ ಮಾಡ್ತಾನಂತೆ ನಾನು ಒಳ್ಳೆಯವನು ಜಗತ್ತು ಕೆಟ್ಟದ್ದು ಅಂತ, ನಂತರ ಯೋಚನೆ ಮಾಡ್ತಾನಂತೆ ನಾನು ಕೆಟ್ಟವನು ಜಗತ್ತು ಒಳ್ಳೆಯದು ಅಂತ, ಆಮೇಲೆ ನಾನು ಕೆಟ್ಟವನು ಜಗತ್ತು ಕೆಟ್ಟದ್ದು ಅಂತ ಅಂದ್ಕೊಳ್ತಾನಂತೆ.
ಕೊನೆಗೆ ಗೊತ್ತಾಗ್ತದಂತೆ 4ನೇ ಹಂತದಲ್ಲಿ, ನಾನು ಒಳ್ಳೆಯವನು ಜಗತ್ತು ಒಳ್ಳೆಯದಂತ. ಹಾಗಾಗಿ ನಾನು ಒಳ್ಳೆಯವನು ಜಗತ್ತು ಒಳ್ಳೆಯದು ಅನ್ನುವ ಮಟ್ಟಕ್ಕೆ ಬೆಳಿಬೇಕಾದ ನಮ್ಮ ಮನಸ್ಸು ಹಾಗೆ ಇರಬೇಕು. ಕೌರವನಿಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತಿತ್ತು, ಆದ್ರೆ ಒಳ್ಳೇದು ಮಾಡ್ತಾ ಇರಲಿಲ್ಲ. ಕೃಷ್ಣ ಕೌರವನನ್ನು ಕರೆದು ಈ ಪ್ರಪಂಚದಲ್ಲಿ ಇದ್ದಂತಹ ಒಳ್ಳೆಯವರನ್ನು ಹುಡ್ಕೊಂಡು ಬಾ ಅಂತಂದ. ಒಬ್ರೂ ಸಿಗ್ಲಿಲ್ಲ ಅಂತ ಬಂದ. ಧರ್ಮರಾಜನ ಕರೆದು ಕೆಟ್ಟವ್ರನ್ನ ಹುಡ್ಕೊಂಡು ಬಾ ಅಂತಂದ. ಆತ ಒಬ್ರೂ ಸಿಗ್ಲಿಲ್ಲ ಅಂತಂದ. ಅಂದ್ರೆ ಧರ್ಮರಾಜನಿಗೆ ಸಿಕ್ಕಿದವರಿಗೆಲ್ಲ ಒಳ್ಳೆಯವರು, ಕೌರವನಿಗೆ ಸಿಕ್ಕಿದವರಿಗೆಲ್ಲ ಕೆಟ್ಟವರು. ಅಂದ್ರೆ ಅದು ನಮ್ಮ ಭಾವಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಮ್ಮ ಭಾವವನ್ನ ಅತ್ಯಂತ ಶುದ್ಧವಾಗಿ, ಪ್ರಬುದ್ಧವಾಗಿ, ಪ್ರತಿ ಕ್ಷಣವೂ ಅಧ್ಯಯನಶೀಲವಾಗಿ, ಪ್ರತಿಯೊಂದು ಕ್ಷಣವೂ ಚಾರಿತ್ರ್ಯಪೂರ್ಣವಾಗಿ ನಾವು ಬೆಳೆಯುವ ರೀತಿ ಎಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ನಮ್ಮನ್ನು ಯಾರ್ಯಾರೋ ವಿಮರ್ಶೆ ಮಾಡ್ತಾರ ಅಂತ ಹೇಳ್ಕೊಂಡು ನಾವು ಅಂಜಬೇಕಾದ ಅಗತ್ಯತೆ ಇಲ್ಲ. ಒಳ್ಳೆಯ ವಿಮರ್ಶಕ ಅಂತಂದ್ರೆ ಕೆಟ್ಟ ಸಾಹಿತ್ಯ ಅಂತ ಅರ್ಥ. ಅವ ಬರೆದು ಕೆಟ್ಟೆ ಮತ್ತೊಬ್ಬರನ್ನ ವಿಮರ್ಶೆ ಮಾಡ್ತಾನೆ. ನಾನು ನಿಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದವ್ರಿಗೆ ಹೇಳೋದು ಹಾಗೆ, ಏನು ಕೇಳಿದ್ರೆ, ನಾವು ಶಿಕ್ಷಕರಾಗ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದವರಾಗ್ಲಿ ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ಮೊದಲು ನಾವು ಶುದ್ಧ ಆಗಿರ್ಬೇಕು. ಮತ್ತೊಬ್ಬರ ಬಗ್ಗೆ ವಿಮರ್ಶೆ ಮಾಡುವಾಗ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನನ್ನ ವಿದ್ಯಾರ್ಹತೆ ಏನು, ನಾನು ಈ ಕ್ಷೇತ್ರದಲ್ಲಿ ಬೇಕಾದಂತ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ದೇನು, ಅಥವಾ ಒಟ್ಟಾರೆಯಾಗಿ ಬೇನಾಮಿಯಾಗಿ ನಾನು ಈ ಕ್ಷೇತ್ರದಲ್ಲಿ ಇದ್ದವ ಅಂತ ಹೇಳ್ಕೊಂಡು ಗುರುತಿಸ್ಕೊಳ್ಳಿಕ್ಕೆ ತೊಡಗಿದ್ದೇನು. ಹಾಗೆ ತೊಡಕೊಂಡ್ರೆ ಮುಂದೆ ಕಾನೂನಾತ್ಮಕವಾಗಿ ಏನು ಬೆಲೆ ತೆರಬೇಕಾಗ್ತದೆ. ಈ ಎಲ್ಲ ಎಚ್ಚರಗಳಿರ್ಬೇಕು. ಏನು ನಾನು ಪತ್ರಿಕೆಯಲ್ಲಿ ಇದ್ದೇನೆ, ನಾ ಏನು ಬರೆದ್ರು ನಡೀತದೆ ಅಂತ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ನನ್ನನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದುಕೊಳ್ಬೇಕಾದ ಅಗತ್ಯತೆ ಇಲ್ಲ. ಕೇಳುವುದಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ಅತ್ಯಂತ ಬಲಯುತವಾಗಿದೆ. ಬೇಡದೇ ಇದ್ದದ್ದನ್ನ ಬರೆದವರಿಗೆ ಕಾನೂನು ಕುಡಿಕೆ ಎಳ್ಕೊಂಡು ಹೋಗ್ತದೆ, ಓಡಾಡ್ತದೆ. ಆಮೇಲೆ ನಂಗೂ ಈ ಪತ್ರಿಕೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಅದು ತನ್ನನ್ನೇ ತಾನು ಸಾಯಿಸ್ಕೊಂಡು ಬದುಕುವಂತ ಹೇಸಿಕೆ ವ್ಯಕ್ತಿತ್ವಗಳು ನಿಮ್ಮ ಕಣ್ಣೆದುರುಗಡೆನು ಬೇಕಷ್ಟು ಜನ ಇದ್ದಾರೆ, ನಮ್ಮ ಕಣ್ಣೆದುರುಗಡೆನು ಹಾದು ಹೋಗ್ತಾ ಇದ್ದಾರೆ. ಅಂತ ಬಂಡತನದ ಬಾಳ್ವೆ ಬೇಡ. ಬದುಕು ಹೇಗಿರ್ಬೇಕು ಕೇಳಿದ್ರೆ ಗಂಡತನದಲ್ಲಿ ಬದುಕಬೇಕು. ನಾನು ಬರೆದಿದ್ದೆ, ಇದು ನಾನೇ ಬರೆದವ, ಇದು ಸಮರ್ಥನೆ ಮಾಡೋ ತಾಕತ್ತಿರ್ಬೇಕು. ಆಯ್ತಾ? ಆಮೇಲೆ ಬರೆಯುವುದಕ್ಕೆ ನನಗಿಷ್ಟ ಆಧಾರಗಳುಂಟು. ಜೊತೆಗೆ ತನ್ನ ಬಗ್ಗೆ ಬರೆದ್ರೆ ಅದನ್ನು ಕೂಡ ಅದನ್ನು ಸಹಿಸ್ಕೊಳ್ಳುವ ಸಾಮರ್ಥ್ಯ ಇರಬೇಕು. ತಾ ಮಾತ್ರ ಶುದ್ಧ ಹರಿಶ್ಚಂದ್ರನ ತುಂಡು ರಾಮನ ಅಪರಾವತಾರ ಅಂದ್ರೆ ಅಂದುಕೊಳ್ಳೋದಲ್ಲ. ಅರ್ಥ ಆಯ್ತು? ಮತ್ತೊಬ್ಬನ ಬಗ್ಗೆ ಬರೆಯುವಾಗ, ಮತ್ತೊಬ್ಬನ ಬಗ್ಗೆ ಓದುವಾಗ ತನ್ನ ಸ್ವರೂಪ ಜ್ಞಾನ ಬೇಕು. ಆಯ್ತಾ? ತನ್ನ ಬಗ್ಗೆ ತುಂಬು ತುಳುಕ್ತಾ ಇರ್ಬೇಕಿದ್ರೆ, ನನ್ನ ಕಾಲಬುಡದಲ್ಲೇ ಕುಂಬಳಕಾಯಿ ಕೊಳಿತಾ ಬಿದ್ದಿರ್ಬೇಕಿದ್ರೆ ಮತ್ತೊಬ್ಬರನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೊರಟ್ರೆ ಕಾಲ ಉತ್ತರ ಕೊಡ್ತದೆ. ಯಾರೂ ಕಾಲಾತೀತರಲ್ಲ, ಪ್ರತಿಯೊಬ್ಬರು ಕಾಲಾಧೀನರೇ. ಈ ಎಚ್ಚರ ಬೇಕು. ಅದು ಮುಖ್ಯವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದವರಿಗೆ. ಅತ್ಯಂತ ಪವಿತ್ರವಾದ ಕ್ಷೇತ್ರ ಮಾಧ್ಯಮ ಕ್ಷೇತ್ರ. ನಿಜ. ಅತ್ಯಂತ ಬಲಿಷ್ಠವಾದಂಥ ಕ್ಷೇತ್ರ ಮಾಧ್ಯಮ ಕ್ಷೇತ್ರ. ಈ ಸಮಾಜಕ್ಕೆ ಮಾಧ್ಯಮ ಕ್ಷೇತ್ರದ ಕೊಡುಗೆ ಬಹಳ ದೊಡ್ಡದು. ಅತ್ಯಂತ ಸಂಭಾವಿತರು ಅನೇಕರಿರುವಂಥ ಕ್ಷೇತ್ರ ಇದು. ಆದರೆ ಈ ಕ್ಷೇತ್ರದಲ್ಲಿ ನಾವು ನಾನ್ ಕ್ವಾಲಿಫೈಡ್ ಅಂತೇಳಿ ಏನು ಹೇಳ್ತೇವೆ, ಈ ಕ್ಷೇತ್ರದಲ್ಲಿ ಅಗತ್ಯವಾದಂಥ ವಿದ್ಯಾರ್ಹತೆ, ಅಗತ್ಯವಾದಂಥ ಬೌದ್ಧಿಕ ಸಾಮರ್ಥ್ಯ, ಅಗತ್ಯವಾದಂಥ ತಜ್ಞತೆ ಇಲ್ಲದೆ ಇದ್ದವರು ಈ ಕ್ಷೇತ್ರದ ಮುಖೇನವಾಗಿ ಗುರುತಿಸ್ಕೊಂಡು ಅಗ್ಗದ ಪ್ರಚಾರಕ್ಕೆ ತೊಡಗಿ ಅವಾಂತರ ಮಾಡಿ ಕ್ಷೇತ್ರವನ್ನು ಕುಲುಗಡಿಸುವುದಕ್ಕೆ ತೊಡಗಿಬಿಟ್ರೆ ಅದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆ. ಈ ಕಾರಣಕ್ಕಾಗಿ ಮಾನ್ವಿತ ನ್ಯಾಯದ ತಳಪಾಯದ ಮೇಲೆ ನಡೆಯಲಿ ಎನ್ನುವುದು ನನ್ನ ಆಶಯ. ಹಾಗೆ ನಡೆದಾಗ ಒಂದು ಕಾಲಘಟ್ಟದಲ್ಲಿ ಮಾನ್ವಿತ ನಿಮ್ಮನ್ನ ಗುರುತಿಸ್ತದೆ. ಆಗ ನಿಮ್ಮ ಜೊತೆಗೆ ಖುಷಿಯನ್ನು ಹಂಚಿಕೊಳ್ಳುವಂತ ಭಾಗ್ಯ ನಂದಾಗಲಿ ಅಂತ ನಾನು ಬಯಸ್ತೇನೆ. ಖಂಡಿತ ಸರ್. ಇಷ್ಟೊತ್ತಿನವರೆಗೆ ನಮ್ಮ ಮಾನ್ವಿತ ಯೂಟ್ಯೂಬ್ ಚಾನೆಲ್ಗೆ ಆಗಮಿಸಿ ತಮ್ಮ ವಿಚಾರಧಾರೆಗಳನ್ನ, ಹಾಗೆಯೇ ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ, ಯಕ್ಷಗಾನದ ತಾಳಮದ್ದಲೆಯ ವಿಚಾರಗಳನ್ನ, ಯಕ್ಷಗಾನ ಪಾತ್ರದ ವಿಚಾರಗಳನ್ನ, ರಂಗಭೂಮಿಯ ವಿಚಾರಗಳನ್ನ, ಹಾಗೆ ಸಾಮಾಜಿಕ ಸಂಘಟನೆಯ ವಿಚಾರಗಳನ್ನ, ಶೈಕ್ಷಣಿಕ ವಿಚಾರಗಳನ್ನ, ಸಂಸ್ಕೃತಿಯ ವಿಚಾರಗಳನ್ನ, ಸವಿಸ್ತಾರವಾದ ವಿಚಾರಧಾರೆಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಮಾನ್ವಿತ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತಮಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ. ನಮಸ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತಿನವರೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿಯವರಾದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ತಮ್ಮ ಸಾಹಿತ್ಯ ಚಿಂತನೆಗಳನ್ನ, ವಿಚಾರಧಾರೆಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಮಾನ್ವಿತಾ ಸ್ಟುಡಿಯೋಗಳಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.